ಬುದ್ಧಿ ಮುಂದೆ ಸಾಕು ಬುದ್ಧಿ ಮುಂದೆ ಗುರುಜಿ ತಲ್ಲೂರು ಸರ್ಕಾರಿ ಬಹುಶಃ ಆ ಪುಸ್ತಕಗಳು ಸಿಗಲ್ವೋ ಏನೋ ಅವ್ರ ನೆನಪಿಗೂ ಬರೋದಿಲ್ವೋ ಏನೋ. ಚಂದ ಮಾಮ ಅಂತ ಒಂದು ಕಥೆ ಪುಸ್ತಕ ಬರೋದು, ಹಾಗೆ ಅಮರ್ ಚಿತ್ರಕಥೆ ಬರೋದು. ಬಹುಶಃ ಭಾರತದ ಭಾರತೀಯತೆಯ ಪರಿಚಯ ಹೆಚ್ಚು ಕಡಿಮೆ ನಮಗೆ ಅಮರ್ ಚಿತ್ರಕಥೆ ಮುಖಾಂತರ ಸಿಗುವಂತ ವ್ಯವಸ್ಥೆ ಆಗಿಬಿಟ್ಟಿತ್ತು ಆಗ್ಲೇನೆ. ಇವತ್ತು ಇಂಟರ್ನೆಟ್ ಅಥವಾ ಚಾಟ್ ಜಿಪಿಟಿ ಹೋಗ್ಬಿಟ್ಟು ಭಾರತದ ಬಗ್ಗೆ ಕೇಳ್ತಾರೆ, ಅದು ಏನು ಹೇಳುತ್ತೋ ಅದು ನಂಬ್ಕೊಂತಾರೆ ಕೂಡ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಆ ಸಂದರ್ಭದಲ್ಲಿ ಬೆಳೆಯುವಂತ ವಯಸ್ಸಿನಲ್ಲಿ ಚಂದಾಮಾಮದಲ್ಲಿ ಒಂದು ಕಥೆ ಬಂದಿತ್ತು. ಟ್ರ್ಯಾಂಪ್ ಅಂತ ಒಂದು ಸಿನಿಮಾ, ಇವಾಗ ತುಂಬಾ ನನ್ನ ಪೀಳಿಗೆಯವರಂತೂ ಖಂಡಿತ ನೋಡಿರ್ತಾರೆ ಅದನ್ನ. ಈ ಚಾರ್ಲಿ ಚಾಪ್ಲಿನ್ ಮಾಡಿದಂಥ ಸಿನಿಮಾ. ಇಂಗ್ಲೆಂಡಿಂದ ಅಮೆರಿಕಕ್ಕೆ ಬರ್ತಾನೆ ಭಿಕ್ಷುಕ, ತಪ್ಪಿಸ್ಕೊಂಡು ಒಂದು ಶಿಪ್ಪಲ್ಲಿ ಬಂದ್ಬಿಟ್ಟಿರ್ತಾನೆ, ಓಡಾಡ್ತಿರ್ತಾನೆ. ಹಸಿವು, ಹೊಟ್ಟೆ ಸಿಕ್ಕಿರುತ್ತೆ, ಬಾಯಕ್ಕೆ ಹಾಕಿರುತ್ತೆ, ಮಲಗಲಿಕ್ಕೂ ಜಾಗ ಸಿಗೋದಿಲ್ಲ. ಯಾವುದೋ ಒಂದು ಊರಲ್ಲಿ ಎಲ್ಲೋ ಒಂದು ಕಡೆ ತಲುಪಿ ಸ್ವಲ್ಪ ನೆರಳಾಗಿರುತ್ತೆ, ಆ ಜಾಗದಲ್ಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂತಾನೆ. ನೆರಳಿನ ತಂಪು, ಹಸಿವು ಎರಡೂ ಸೇರಿ ನಿದ್ದೆ ಮಾಡ್ಬಿಡ್ತಾರೆ. ರಾತ್ರಿ ಆಗುತ್ತೆ, ಬೆಳಗ್ಗೆ ಎದ್ದಾಗ ಬೆಳಗಾಗಿರುತ್ತೆ. ಊರಿನ ಜನ ಎಲ್ಲರೂ ಕೂಡ ಆ ಒಂದು ಸ್ಥಳಕ್ಕೆ ನಡೆದು ಹೋಗೋದನ್ನು ಕಾಣ್ತಿರ್ತಾರೆ. ಸಿನಿಮಾದಲ್ಲಿ ಇನ್ನೂ ಆಗ್ತೈತೆ, ಎಲ್ಲ ಬರ್ತಿರ್ತಾರೆ. ಅವ್ರವ್ರ ಕೆಲ್ಸಕ್ಕೆ ಹೊರಟಿರ್ತಾರೆ. ಕೆಲ್ಸಕ್ಕೆ ಹೊರಟವರೆಲ್ಲ ಅವನೆಲ್ಲಿ ಮಲಗಿರ್ತಾನೋ, ಅವನೆಲ್ಲಿ ನೋಡ್ತಿರ್ತಾನೋ, ಅವನ ಹತ್ರ ಬಂದು ನಮಸ್ಕರಿಸಿ ಟೋಪಿನ ತೆಗೆದು ನಮಸ್ಕಾರ ಅಂತ ಹೇಳಿ ಹೋಗ್ತಾರೆ. ಒಬ್ಬರು ಹೇಳ್ತಾರೆ, ಇಬ್ಬರು ಹೇಳ್ತಾರೆ, 3 ಜನ ಹೇಳ್ತಾರೆ, 4 ಜನ ಹೇಳ್ತಾರೆ. ಚಾರ್ಲಿ ಚಾಪ್ಲಿನ್ ಮೊದಲು ಈ ಊರಲ್ಲಿರೋ ತಡ್ರು ಅನ್ಸುತ್ತೆ, ನನ್ನಂತ ಭಿಕ್ಷುಕನೇ ನಮಸ್ಕರಿಸಿ ಹೋಗ್ತಿದಾರಲ್ಲ ಅಂತ ಮೊದಲು ಸಂದೇಹ ಬರುತ್ತೆ. 10-15 ಜನ ನಮಸ್ಕರಿಸಿ ಹೋದಾಗ ಇವಾಗ ದಡ್ರಾಗಕ್ಕೆ ಸಾಧ್ಯ ಇಲ್ಲ, ನಾನು ಬಹಳ ದೊಡ್ಡ ಮಹಾತ್ಮ ಅನ್ಸುತ್ತೆ, ನನ್ನ ವ್ಯಕ್ತಿತ್ವವನ್ನು ನೋಡಿ ಇವರು ನಮಸ್ಕರಿಸಿ ಹೋಗ್ತಿದ್ದಾರೆ ಅಂತ ಸ್ವಲ್ಪ ಬರುತ್ತಲ್ಲ, ಹಂಗೆ ಅಹಂ ಬರುತ್ತಲ್ಲ. ಇಷ್ಟು ಮಾಡ್ಬಿಟ್ರೆ ಇಷ್ಟು ಬಂದ್ಬಿಡುತ್ತೆ. ಸ್ವಲ್ಪ ಹೊತ್ತು ನಂತರ ಅವನಿಗೆ ಸಂದೇಹ ಕೂಡ ಬರುತ್ತೆ, ಅಲ್ಲ ನಾನು ಅಂಥದ್ದು ಏನೂ ಮಾಡಿಲ್ಲ, ಹಾಕೊಂಡಿರೋ ಬಟ್ಟೆ ಕೂಡ ಹತ್ತು, ಇಷ್ಟು ಜನ ಹೋಗ್ತಿದ್ದಾರೆ ಅಂತ ಯಾವ್ದಿದ್ದು ಕೇಳ್ಕೊಂಡ್ಬಿಡೋಣ ಅಂಥದ್ದು ನಾನೇನು ನನಗೆ ಗೊತ್ತಿಲ್ಲದಂಥದ್ದೇನು ಮಾಡ್ಬಿಟ್ಟಿದ್ದೀನಿ ಅಂತ ಕೇಳ್ಕೊ. ಅಲ್ಲೂ ನೋಡಿ ಅಹಂ ಬಿಡೋದಿಲ್ಲ. ಯಾರೋ ಒಂದು ವ್ಯಕ್ತಿ ನಿಲ್ಲಿಸಿ ಕೇಳ್ತಾನಂತೆ, ಅಲ್ಲಪ್ಪ ಇಷ್ಟು ಜನ ನಾನು ನಮಸ್ಕರಿಸಿ ಹೋಗ್ತಾ ಇದ್ದೀರಲ್ಲ, ಏನ್ ಕಾರಣ? ಆತ ಕೊಟ್ಟಂತ ಉತ್ತರ ಅವನು ಹೇಳ್ತಾನೆ, ಅಯ್ಯೋ ದಡ್ಡ, ನಿನಗ್ಯಾರು ನಮಸ್ಕರಿಸ್ತಿಲ್ಲ, ನೀನು ಮಲಗಿರೋದು ಅಬ್ರಹಾಂ ಲಿಂಕನ್ ಪ್ರತಿಮೆ ಅಡಿಯಲ್ಲಿ. ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋದಾಗ ಅಬ್ರಹಾಂ ಲಿಂಕನ್ ನಮಸ್ಕರಿಸಿ ಹೋಗ್ತೀವಿ, ನೀನ್ ತಪ್ಪಾಗಿ ನಿನಗೆ ಅನ್ಕೊಂಡ್ಬಿಟ್ರೆ ಅದು ನಿನ್ನ ದಡ್ಡತನ. ಇಷ್ಟೆಲ್ಲ ಕಥೆ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ, ಅಶೋಕ್ ಹೇಳಲಿಕ್ಕೆ ಈ ತರ ಪರಿಚಯ ಮಾಡಿದಾಗ ನಾವೇ ಮಾಡ್ತಾ ಇದ್ವಿ ಅಂತ ಅನ್ಕೊಂಡ್ಬಿಡ್ತೀವಿ. ಬಹುಶಃ ವಿವೇಕಾನಂದರಿಂದ ಪ್ರೇರಿತರಾದಂಥ ನನ್ನಂತವರಿಗೆ ನೂರಾರು ವ್ಯಕ್ತಿಗಳು, ಸಾವಿರಾರು ವ್ಯಕ್ತಿಗಳು ನಮ್ಮ ಸಂಸ್ಥೆಗಳಲ್ಲಿ ಸ್ವಾಮೀಜಿಯವರ ಪ್ರತಿಮೆ ಅಡಿಯಲ್ಲಿ ಕೆಲಸ ಮಾಡಿದ್ರು ಅಷ್ಟೇ. ನಾವೆಲ್ಲ ಏನಿದ್ರು ಮಾಡುವವರು ನಮ್ಮ ಮುಖಾಂತರ ಮಾಡಿಸ್ತಾ ಅನ್ನುವಂಥ ಕೆಲಸಗಳು. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, don't stand on a pedestal and say, here my poor man, take my 5 cents. ಅಮೆರಿಕ ಭಾಷಣ ಮಾಡೋದಕ್ಕೆ 5 cents ಅಂತ ಪದ ಬಳಸ್ತಾರೆ. ನಾವೆಲ್ಲೂ ಏ ಭಿಕ್ಷುಕ ನನ್ನ 5 ರೂಪಾಯಿ ತಗೋ ಫೋಟೋ ತಗೊಂತೀವಲ್ಲ, ಅಥವಾ ಹಲವಾರು ದೇವಸ್ಥಾನಗಳಲ್ಲಿ ನೋಡಿದ್ದೀವಿ. ಒಂದು ಫ್ಯಾನ್ ಅಲ್ಲಿ ಇರದೇ 3 ರೆಕ್ಕೆಗಳು, ಒಂದೊಂದು ರೆಕ್ಕೆ 2 ಹೆಸರು ಬಂದಿರ್ತಾರೆ. ನಿಮ್ಗೆ ಯಾವಾಗ ಆಲೋಚನೆ ಆಗುತ್ತೆ, ಕೊಟ್ಟಿದ್ದನ್ನ ಮರ್ತು ಬಿಡ್ತಾರೆ. ಫ್ಯಾನ್ ಹಾಕದೇ ಇದ್ದಾಗ ಮಾತ್ರ ಗೊತ್ತಾಗತ್ತೆ ಯಾರು ಕೊಟ್ಟರು ಅಂತ.
ಫ್ಯಾನ್ ತನ್ನ ಕೆಲಸವನ್ನು ಮಾಡಿಬಿಟ್ರೆ ವೇಸ್ಟ್, ಅದಕ್ಕೋಸ್ಕರ ಫ್ಯಾನ್ ಓಡಿಸ್ತಾರ ಅಂತ ಡೌಟ್ ಬರುತ್ತೆ. ನಮ್ಮ ದೇಶದಲ್ಲಿ ಬಹಳ ಕಡೆ ಬಹಳ ಕಡಿಮೆ ಕೆಲಸ ಮಾಡಿ ಬಹಳಷ್ಟು ಹೇಳಿಸ್ಕೊಡುವಂತ ಒಂದು ಹಿನ್ನೆಲೆಯಲ್ಲಿ ಈ ಸಂಘ 119 ವರ್ಷಗಳಿಂದ ನಿಶಬ್ದವಾಗಿ ಇಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದೆ ಅಂದ್ರೆ ಅದಕ್ಕೆ ಇದು ಕೇವಲ ಸಮಾಜ ಸೇವೆ ಅಂತ ಕರೆದು ಅದನ್ನ ಸಣ್ಣತನಕ್ಕೆ ಇಳಿಸ್ಕೊಡ್ಬಾರ್ದು. ಇದೊಂದು ಆಧ್ಯಾತ್ಮಿಕ ಸೇವೆ, ಆಧ್ಯಾತ್ಮಿಕ ನಾನು ಜಿ ಆರ್ ಪಾಟೀಲ್ ಬಗ್ಗೆ ಬಹಳ ಅಭಿಮಾನ, ಬಹಳ ಆತ್ಮೀಯತೆ ಹಾಗೂ ಬಿಟ್ಟು ಯಾವ ರೀತಿಯಲ್ಲಿ ಅದನ್ನು ಗುರುತಿಸುವುದು ಅಂತ ಹೇಳೋದು ಬಹಳ ಕಷ್ಟ. ಅವ್ರು ನನಗೆ ಡಾಕ್ಟರ್ ವೀರಣ್ಣವ್ರ ಪರಿಚಯಿಸುತ್ತಾ ಹೇಳಿದ್ರು, ಸ್ವಾಮಿಗಳು ಕಾವ್ಯ ಹಾಕೊಂಡಿರೋರು, ಇವರು ಕಾವ್ಯ ಹಾಕೊಂಡಿಲ್ಲ ಅಷ್ಟೇ. ಸೊ ಅವರ ಆಧ್ಯಾತ್ಮಿಕ ನಾಯಕತ್ವದ ಚಿಹ್ನೆಗಳನ್ನ ಬೆಳಗ್ಗೆಯಿಂದ ನೋಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಇನ್ನು 2 ಚಿಹ್ನೆಗಳನ್ನ ಉದ್ಘಾಟನೆ ಮಾಡಿದ್ದಕ್ಕೆ ನನಗೆ ಮೊದಲನೇ ಪ್ರಶ್ನೆ, ನಾನು ನಮ್ಮ ಉತ್ತರ ಕರ್ನಾಟಕದ ಮೇಲ್ವಿಚಾರಣೆ ಕಾರ್ಯಚಟುವಟಿಕೆಗಳ ಮೇಲ್ವಿಚಾರಣೆ ಮಾಡುವಂತ ಜಯಂತ್ ಅವರು ಕೇಳಿದೆ, ಒಂದ್ಸಲ ಕೇಳ್ಕೊಂಬಿಡಿ, ಸರಿಯಾದ ವ್ಯಕ್ತಿ ಸರಿ ಇನ್ಯಾವುದೋ ಬಾಲಸುಬ್ರಹ್ಮಣ್ಯ ಇರ್ಬೋದು, ನನ್ನನ್ನೇ ಕರೆದಿದ್ದಾರೆ ಅಂತ ಕೇಳ್ಕೊಂಬಿಡಿ. ಯಾಕೆ ನನ್ನ ಮನಸ್ಸಿಗೆ ಇಂಥ ದೊಡ್ಡ ಸಂಸ್ಥೆಯಲ್ಲಿ ಭಾಗವಹಿಸುವಂತಹ ಅರ್ಹತೆ ಕೂಡ ಇದೆ ಅಂತ ನಾನು ಅನ್ಸ್ಕೊಂಡಿಲ್ಲ. ವಿಚಾರಿಸ್ಕೊಂಡ್ಬಿಡಿ ಅಂತ ಕೇಳಿದೆ. ಆಗ ಅವರಿಲ್ಲ, ನಿಮಗೆ ತಲ್ಲೂರವರೇ ಫೋನ್ ಮಾಡ್ತಾರೆ, ಸ್ವಲ್ಪ ಗ್ಯಾರಂಟಿ ನನ್ನನ್ನೇ ಕರೆದಿದ್ದಾರೆ, ಗೊತ್ತಿಲ್ಲದೆ ಕರೆದು ಬಿಟ್ಟಿದ್ದಾರೆ, ಅವರೆಲ್ಲ ಹೋಗಿ ಬಂದು ಈಗ ಬಂದ ಮೇಲೆ ನನಗೆ ಅನ್ಸುತ್ತೆ ಈಗ ಬದ್ದೇ ಹೋಗಿದ್ರೆ ಈ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಗದೆ ಹೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಅಂದಿಸ್ಬೇಕು ನಿಮ್ಮೆಲ್ಲರಿಗೂ, ಪಾಪ ಪರಿಚಯ ಮಾಡುವಾಗ ಸಹಜವಾಗಿ ಹೇಳ್ತಾರೆ ಬಹಳ ಪುರುಸತ್ತಿಲ್ಲದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲೂ ಬಂದು ಹೋದ್ರು ಅಂತ, ಇದು ಸಹಜ. ನನಗನ್ಸುತ್ತೆ ಪುರುಸತ್ತು ಅನ್ನೋದು ನಮಗೆ ಅದನ್ನ ಅಸ್ತ್ರಶಸ್ತ್ರವಾಗಿ ಬಳಸುವಂತ ವ್ಯವಸ್ಥೆ ಆಗ್ಬಿಟ್ಟಿದೆ ಇವತ್ತಿನ ರಾಜಕೀಯ ವ್ಯವಸ್ಥೆಗಳಲ್ಲಿ. ಸಮಯದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವೂ ಅಲ್ಲ, ಅಗತ್ಯವೂ ಇಲ್ಲ. ಆದರೆ ಯಾರು ಎಲ್ಲಿ ಭಾಗವಹಿಸಬೇಕು ಅಂತ ಏನಿರುತ್ತೋ ಅಂತ ಕಡೆ ನಮಗೆ ಅವಕಾಶಗಳು ಸಿಗುತ್ತೆ. ಇಂಥ ಅದ್ಭುತ ಸತ್ಸಂಗದಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ನನ್ನ ಬಹುಶಃ ಬಂದಿತ್ತು ಅನ್ಸುತ್ತೆ. ಅದರಿಂದ ನನಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ನಾವು ಈ ಸಾರ್ವಜನಿಕ ನೀತಿಯಲ್ಲಿ ಪಾಠಗಳನ್ನು ಬೋಧಿಸುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ವಿದ್ಯಾರ್ಥಿಗಳಿಗೆ ಶುರುವಾದದಲ್ಲಿ ಹೇಳ್ತೇನೆ. ಸರ್ಕಾರ ತಪ್ಪಾಗ ಸ್ಟೇಟ್ ಅಂತ ಕರಿತೀವಿ. ಸ್ಟೇಟ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲ, ಸ್ಟೇಟ್ ಆಸ್ ಅನ್ ಎಂಟಿಟಿ, ರಾಷ್ಟ್ರ ರಾಜ್ಯ ಅಂತ ಹೇಳ್ತೀವಿ. ಸ್ಟೇಟ್ ಅನ್ನ ಎಂಟಿಟಿ, ಅದಕ್ಕೆ ಡೆಫಿನಿಷನ್ ವ್ಯಾಖ್ಯಾನ ಏನು ಅಂತ ಎಲ್ಲರೂ ಕೇಳ್ತಾರೆ. ಹೇಗೆ ಹೇಳೋದು? ಶಾಸನಗಳನ್ನ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರುವಂತ ಒಂದು ವ್ಯವಸ್ಥೆ ಅಂತ ಇದು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದು ಮಕ್ಕಳಿಗೆ ಹೇಳ್ಬೋದು. ನಾವು ಹೇಳ್ತೇವೆ ಲೆಜಿಸ್ಲೇಷನ್, ಎಕ್ಸಿಕ್ಯೂಷನ್, ಜುಡಿಷಿಯರಿ ಅಂತ. ನಿಜವಾದ ಸ್ಟೇಟಿನ ಡೆಫಿನೇಷನ್ ಏನು ಅಂದ್ರೆ ಪ್ರತಿ ಕ್ಷಣವೂ ಕೂಡ ಯಾವ್ದಾದ್ರು ಒಂದು ರೀತಿಯಲ್ಲಿ ಹಿಂಸೆಯನ್ನು ಉತ್ಪತ್ತಿ ಮಾಡುವಂತ ವ್ಯವಸ್ಥೆ. ಸ್ಟೇಟ್ ಇಸ್ ಪಾಸಿಬಲಿ ದ ಮೋಸ್ಟ್ ಆರ್ಗನೈಸ್ಡ್ ಮೆಕ್ಯಾನಿಸಮ್ ಫಾರ್ ಸ್ಟ್ರಕ್ಚರ್ಡ್ ವೈಲೆನ್ಸ್ ಅಂತ. ನೀವು ಸಿಗ್ನಲ್ ಎಲ್ಲಿ ನಿಂತ್ಕೋಬೇಕು, ನ್ಯಾಷನಲ್ ಮೆಡಿಕಲ್ ಕಮಿಷನರ್ ನಿಮ್ಗೆ ಹೇಳಿರ್ತಾರೆ ಇಷ್ಟೇ ಜನ ಇರಬೇಕು, ಇಷ್ಟು ವರ್ಷ ಇರಬೇಕು, ಇಷ್ಟು ಸ್ಟೂಡೆಂಟ್ಸ್ ತಗೊಳಕ್ ಸಾಧ್ಯ. ಎಲ್ಲರೂ ನಿಮಗೆ 150 ತಗೋಬೇಕು ಅಂತ ಅವರಿಲ್ಲ 100 ಅಂತ. ಯಾಕೆ ಕೇಳ್ತಾ ಅದಕ್ಕೆ ಅರ್ಥ ಆಗುತ್ತಾ ಏನು ಕೇಳಲಿಕ್ಕೂ ಆಗಲ್ಲ. ಅವ್ರು ಹೇಳಿದ್ರೆ 100 ತಗೋಬೇಕು. ಕೈಂಡ್ ಆಫ್ ವೈಲೆನ್ಸ್. ಯಾಕೆ ಅವ್ರು ಹೇಳ್ತಾರೆ ಆಮೇಲೆ, ಬಟ್ ಇದನ್ನ ಹಾಗಾದ್ರೆ ಗುಡ್ ಗವರ್ನೆನ್ಸ್ ಏನು, ಒಳ್ಳೆ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ನಡೆಸುವಂತ ಚಿಹ್ನೆ ಏನು ಅಂತ ಇನ್ನೊಂಥರ ಯೋಚನೆ ಮಾಡಿದಾಗ ಆ ಸ್ಟೇಟ್ನ ಈ ವೈಲೆನ್ಸ್ ನ ಕೆಪಾಸಿಟಿಯನ್ನು ಕಡಿಮೆ ಮಾಡೋದೇ ಗುಡ್ ಗವರ್ನೆನ್ಸ್ ಅಂತ. ಮಿಟಿಗೇಟಿಂಗ್ ದ ಸ್ಟೇಟ್ಸ್ ಪೊಟೆನ್ಷಿಯಲ್ ಟು ಕ್ರಿಯೇಟ್ ವೈಲೆನ್ಸ್ ಕಡಿಮೆ ಮಾಡ್ತಾ ಹೋಗೋದೇ ಗುಡ್ ಗವರ್ನೆನ್ಸ್ ಅಂತ ಒಂದು ಕಡೆ ಹೇಳ್ತೀವಿ. ಸೊ ನಾವು ಇದನ್ನಿಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಕೌಟಿಲ್ಯನಿಗೆ ಬಹಳ ಶತಮಾನಗಳ ಹಿಂದೆ ಬಂದಂತ ಸಂದೇಹದ ಪ್ರತಿಫಲ ಕೌಟಿಲ್ಯನ ಅರ್ಥಶಾಸ್ತ್ರ. ಅದರಲ್ಲಿ ಅವನು ಹೇಳ್ತಾನೆ,
ಯಾವುದೇ ರಾಜ್ಯ ಇರಲಿ, ಯಾವುದೇ ರಾಷ್ಟ್ರ ಇರಲಿ, ಅದನ್ನು ಆಳುವವರು ಅಂದರೆ ನಾವು ಬರೀ ಪ್ರಧಾನಿಗಳು, ರಾಷ್ಟ್ರಪತಿಗಳು ಅಥವಾ ಮುಖ್ಯಮಂತ್ರಿಗಳು ಅಂತ ಹಾಕೊಳ್ಳೋದಕ್ಕಿಂತ ಯಾವುದೇ ವ್ಯವಸ್ಥೆ ಮುಖ್ಯಸ್ಥರು ಅಂತ ಹಾಕೋಬಹುದು ನಾವು. ಅವ್ರಿಗೆ ಎರಡೇ ಕೆಲಸ ಅಂತ ಕೌಟಿಲ್ಯ ಹೇಳ್ತಾನೆ. ಮೊದಲನೇದು ಲೋಕ ಸಂಗ್ರಹ ಅಂತ. ನೋಡಿ, ನಮ್ಮ ದೇಶದ ವಿಶಾಲ ಆಲೋಚನೆಗಳನ್ನು ಚಿಂತಿಸಿ ರಾಜ್ಯದ ಸಂಗ್ರಹ, ಕುಟುಂಬದ ಸಂಗ್ರಹ ಅಂತ ಹೇಳಿಲ್ಲ, ಲೋಕದ ಸಂಗ್ರಹ ಅಂತ ಹೇಳ್ತಾರೆ. ಅಂದರೆ ಲೋಕ ಕಲ್ಯಾಣವೇ ನಮ್ಮ ಉದ್ದೇಶ, ಜವಾಬ್ದಾರಿಯಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಪದ ಇದೆ, ಯೋಗಕ್ಷೇಮ. ಯೋಗಕ್ಷೇಮ ತುಂಬ ಜನಕ್ಕೆ ಅದು ಬಿಡಿಸಿ ಅರ್ಥೈಸ್ಕೊಳ್ಳೋದು ಕಡಿಮೆ ಜನ. ಅದನ್ನು ಇಂಗ್ಲಿಷಲ್ಲಿ ವ್ಯಾಖ್ಯಾನ ಕೊಡೋದಾದ್ರೆ, ದಟ್ ವರ್ಡ್ ಕ್ಯಾಪ್ಚರ್ಸ್ ಅ ಪ್ಯಾರಾಗ್ರಾಫ್, ಒಂದು ಪದದಲ್ಲಿ. ಇಟ್ ಈಸ್ ಅಬೌಟ್ ಪ್ರೊಟೆಕ್ಟಿಂಗ್ ದ ಸೆಕ್ಯೂರಿಟೀಸ್ that people need for their everyday life and ensuring an environment where they can acquire those securities. ಅದು ಸಾಮಾಜಿಕ ಭದ್ರತೆಗಳಿರ್ಬೋದು, ಆರೋಗ್ಯದ ಭದ್ರತೆ ಇರಬಹುದು, ವೈಜ್ಞಾನಿಕ ಭದ್ರತೆಗಳಿರ್ಬೋದು, ಅಥವಾ ಆರ್ಥಿಕ ಭದ್ರತೆ ಇರ್ಬೋದು. ಈ ಭದ್ರತೆಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥ ಪ್ರಜೆಗಳಿಗೆ ಸಂರಕ್ಷಿಸುವುದು ಕೂಡ ಆ ರಾಜ್ಯದ ಕರ್ತವ್ಯ ಆಗಿರುತ್ತೆ, ರಾಜನ ಕರ್ತವ್ಯ ಆಗಿರುತ್ತೆ. ಹಾಗೂ ಅದನ್ನ ಪಡ್ಕೊಳ್ಳೋ ವ್ಯವಸ್ಥೆಗೆ ಪೂರ್ವಕವಾಗಿ ಕೆಲಸ ಮಾಡೋದು ಆಗಿರುತ್ತೆ. ಅಂಥವ್ರಿಗೆ ಅಂಥ ವ್ಯವಸ್ಥೆನ ಮಾಡಲಿಕ್ಕೆ ಕೌಟಿಲ್ಯ ಹೇಳ್ತಾನೆ, ಎಲ್ಲ ಕೈಲೂ ಸಾಧ್ಯ ಇಲ್ಲ. ಯಾರ ಹತ್ರ ಈ ಒಂದು ಪದದಲ್ಲಿ ಗುಣಗಳನ್ನ ಹೇಳ್ತಾನೆ, ಕೇವಲ ಇಂದ್ರಿಯ ವಿಜಯಿಯಿಂದ ಮಾತ್ರ ಸಾಧ್ಯ. ಇಂದ್ರಿಯ ನಿಗ್ರಹಗಳನ್ನ ನಾವು ಮಾಡ್ಕೊಂಡು ಬಂದಿದ್ರೆ ಇಂದ್ರಿಯ ವಿಜಯಿ ಕೈ ಮಾತ್ರ ಇದೆರಡು ಮಾಡಕ್ ಸಾಧ್ಯ ಅಂತ. ಅದು ರಾಜ್ಯಕ್ಕೆ ಮಾತ್ರ ಅಳವಡಿಸುತ್ತೆ ನಾನು ನಂಬೋದಿಲ್ಲ, ಇಂಥ ಅದ್ಭುತವಾದ ಸಂಸ್ಥೆಗಳು ಅಳವಡಿಸುತ್ತೆ. ಈ ಸಂಸ್ಥೆಯ 119 ವರ್ಷಗಳ ಹಿಂದೆ ಹಾಕಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಅಡಿಪಾಯ, ಗುರುಗಳ ಆಶೀರ್ವಾದ, ರಕ್ಷಣೆ, 119 ವರ್ಷಗಳಿಂದ ಇರ್ತಕ್ಕಂಥ ನಾಯಕತ್ವದ ಗುಣ, ಈ ಇಂದ್ರಿಯ ವಿಜಯ ಭಾವನೆಯನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯ ಆಯಿತು. ತುಂಬ ಜನಗಳ ಕೈಯಲ್ಲಿ ಹಣ ಕೊಡ್ಬೋದು, ಹಣದ ಸದ್ಬಳಕೆ ಹೇಳ್ಕೊಡೋದಿದೆಯಲ್ಲ, ಇವತ್ತಿನ ವ್ಯವಸ್ಥೆಯಲ್ಲಿ ತುಂಬ ಕಷ್ಟ. ಪರಿಚಯ ಮಾಡುವಾಗ ಈ ಇಂಟರ್ನೆಟ್ ಇಂದ ಬಂದಿರೋ ದೋಷ ಏನು ಅಂದ್ರೆ, ನಾವು ಮಾಡಿದ ಹಳೆದೆಲ್ಲ ಕೂಡ ಇಂಟರ್ನೆಟ್ ಅಲ್ಲಿ ಯಾರು ಹಾಕಿರ್ತಾರೆ. ಅಶೋಕ್ ಅವರು ಎಲ್ಲಿ ತಗೊಂಡ್ರು ಗೊತ್ತಿಲ್ಲ. ನಾನು ಲೋಕಾಯುಕ್ತದ 5 ವರ್ಷ ಇದ್ದೆ ಅಂತ ಹೇಳಿಕ್ಕೆ ನನಗೆ ಅಸೂಯೆ ಇದೆ. ಆ ಮಟ್ಟಕ್ಕೆ ಇವತ್ತು ಭ್ರಷ್ಟತೆಯನ್ನ ನಾವು ಹರಡಿಸಿಟ್ಟಿದ್ದೀವಿ. ಅಂಥದ್ದಲ್ಲಿ ನಾವು ಆ ವ್ಯವಸ್ಥೆಯಲ್ಲಿ ಇದ್ವಿ ಅಂದ್ರೆ ಕೊಚ್ಚೆಯಲ್ಲಿ ಕಲ್ಲೋಡ್ದು ನಮ್ಮ ಮೇಲೂ ಹಾರತ್ತದೆ ನನಗೆ. ಅದರಿಂದ ದೂರ ಇರೋದೇ ವಾಸಿ ಅಂತಿದೆ. ಅವ್ರು ಎಲ್ಲಿಂದ ಪತ್ತೆ ಹಚ್ಚೋದು ಅದನ್ನು ಹೇಳ್ತಾರೆ. ಬಹಳ ಬೇಸರದ ಸಂಗತಿ. ಅಂಥದ್ದಲ್ಲಿ ಈ ಸನ್ಮಾನ್ಯ ಚರಂತಿಮತಂತವರ ಇಂದ್ರಿಯ ವಿಜೇತನವೇ ಇಷ್ಟೆಲ್ಲ ಬೆಳವಣಿಗೆ ಕಾರಣ. ಅವರೊಬ್ಬರೇ ಕೇಳೋದಿಲ್ಲ. ಆಮೇಲೆ ಚಾರ್ಲಿ ಚಾಪ್ಲಿನ್ಗೆ ನಮಸ್ಕರಿಸ್ದಂಗೆ ಆಗ್ಬಿಡುತ್ತೆ, ನಮಗೂ ಗೊತ್ತು. ಅವ್ರು ಎಫೆಕ್ಟ್ ಆಗಲ್ಲ. ಅವ್ರ ಹಿಂದೆ ಇರ್ತಕ್ಕಂಥವ್ರು ಪ್ರಾಂಶುಪಾಲರುಗಳಾಗಿರ್ಬೋದು, ವ್ಯವಸ್ಥಾಪಕರಾಗಿರ್ಬೋದು, ಜೊತೆಗೆ ಕಾರಲ್ ಬರ್ತಾ ನಮ್ಮ ಜೆನೆಟಿಕ್ಸ್ ಪ್ರೊಫೆಸರ್ ಬರ್ತಾ ಇದ್ರು ಸುಜೇಂದ್ರ ಅಲ್ವಾ, ಎಷ್ಟು ಮಾಲೀಕತ್ವದಿಂದ ಅವರ ವಿಭಾಗದ ಬಗ್ಗೆ, ಅವ್ರು ಮಾಡುವ ಕೆಲಸದ ಬಗ್ಗೆ ವರ್ಣಿಸ್ಕೊಂಡ್ ಬಂದ್ರು ಅಂದ್ರೆ, ನನಗೆಲ್ಲೋ ಒಂದ್ ಕಡೆ ನಿನ್ನೆ ರಾತ್ರಿ ಸ್ವಲ್ಪ 2-3 ದಿನದಿಂದ ಬಹಳ ಪ್ರವಾಸ ಇದ್ದಿದ್ದ ಕಾರಣದಿಂದ ನಿದ್ದೆ ಮಾಡಿರ್ಲಿಲ್ಲ. ಕಾರಲ್ಲಿ ನನ್ನ ಅರಿವಿಲ್ಲದೆ ಮಲಗ್ಬಿಟ್ಟೆ ನಾನು. ಅವ್ರು ಮಾತಾಡಿದಕ್ಕೆ ಮಲಗಲಿಲ್ಲ, ಹಾಗೆ ನನಗೆ ಬಹಳ ಸುಸ್ತಾಗಿದ್ದರಿಂದ ಮಲಗಿದೆ. ಬಟ್ ಅವ್ರು ಎಷ್ಟು ಚೆನ್ನಾಗಿ ವರ್ಣಿಸ್ತಿದ್ರು, ಯಾವ್ಯಾವ ಟೆಸ್ಟ್ಗಳನ್ನು ಮಾಡ್ತೀವಿ. ಬಾಗಲಕೋಟೆ ಇಷ್ಟು ನಾವೇನು ದಕ್ಷಿಣ ಕರ್ನಾಟಕದಲ್ಲಿರುವಂಥ ನಮ್ಮಂಥವರಿಗೆ ಎಷ್ಟು ತಪ್ಪಾಗಿ ಪಾಠವನ್ನು ಬೋಧಿಸ್ತೀವಿ ಅಂದರೆ, ನಮ್ಮ ಹಿಂದುಳಿದ ಪ್ರದೇಶಗಳಾದಂಥ ಉತ್ತರ ಕರ್ನಾಟಕ ಅಂತೀವಿ. ಬಹುಶಃ ಆರ್ಥಿಕತೆಯಿಂದ ಅಳೆಯುವುದರಿಂದ ಹಿಂದುಳಿದವರು ಅಂತ ದಕ್ಷಿಣದವರು ಅನ್ಕೊಂಡಿದ್ದಾರೆ. ಅದರ ಮನಸ್ಸು ಹಾಗೂ ಆ ವಿಸ್ತಾರವಾಗಿ ಯೋಚಿಸುವಂಥ ಹಾಗೂ ನಿಮ್ಮ ಆತಿಥ್ಯ ಇದೆಯಲ್ಲ, ಅದರಲ್ಲಿ ಇದು ಪಾವರ್ಟಿ ಡೆಫಿನೇಷನ್ನೇ ಚೇಂಜ್ ಮಾಡಬೇಕಾಗಿದೆ. ಅವರು ಬರೀ ಫೈನಾನ್ಷಿಯಲ್ ಪಾವರ್ಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಮೋಷನಲ್, ಸೋಷಿಯಲ್, ಇಂಟೆಲೆಕ್ಚುವಲ್ ಆ್ಯಂಡ್ ರಿಲಿಜಿಯಸ್ ವೆಲ್ತ್ ಇದೆಯಲ್ಲ ನಮ್ಮ ಕರ್ನಾಟಕ, ನಾವು ಅದನ್ನು ಕೊಂಡಾಡೋದನ್ನ ಹುಡುಕಬೇಕು. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅದ್ರ ಬಗ್ಗೆ ಹೇಳಬೇಕು. ಇದರ ಬಗ್ಗೆನೇ ಮಾತಾಡ್ತೀವಿ ನಾವು, ಎಷ್ಟು ಇದೆ ಅದರ ಬಗ್ಗೆ ಮಾತಾಡ್ತೀವಿ. ಸೊ ನನ್ನ ಭಾಷಣ ನೆನಪಿಟ್ಕೊಂಡಿರ್ತಾರೆ ಅಷ್ಟೊಂದು ಗೊತ್ತಿರಲಿಲ್ಲ ನನಗೆ. ಹಿಂದಿನ ಕಾರ್ಯಕ್ರಮದಲ್ಲಿ ನಾನು, ಯಾಕಂದರೆ ಸಾಕಷ್ಟು
ದುರದೃಷ್ಟ ಲೋಕಾಯುಕ್ತ ವ್ಯವಸ್ಥೆ ಇದ್ದಾಗಲೇ ತಿರುಗಾಡಿದ್ದು ಜಾಸ್ತಿ ನಾನು. ಇಲ್ಲಿರೋ ಕಳ್ಳರು ಹಿಡಿಲಿಕ್ಕೆ ತಿರುಗಾಡಲಿಲ್ಲ, ಆ ಕಳ್ಳತನದ ಫಲಿತಾಂಶವನ್ನು ಪತ್ತೆ ಹಚ್ಚಲಿಕ್ಕೆ ತಿರುಗಾಡಿದೆ. ಯಾಕಂದ್ರೆ ನನ್ನ ಕೊನೆಯ ತನಿಖೆ ಆಗಿದ್ದು ರಾಜ್ಯದ ರೇಷನ್ ಅಂಗಡಿಗಳಲ್ಲಿ ಕೊಡುವಂತ ಈ ದಿನಸಿಗಳಲ್ಲಿ ಆಗುವಂತ ಅನ್ಯಾಯವನ್ನು ನಾನು ತನಿಖೆ ನಡೆಸಲಿಕ್ಕೆ ಬಂದ. ಬಹಳ ದುಃಖದ ಸಂಗತಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಆಗ 1,20,00,000 ಕುಟುಂಬಗಳು ಇತ್ತು. 1,60,00,000 ಕಾರ್ಡ್ಗಳನ್ನು ಹಂಚ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ಗೋಸ್ಟ್ ಕಾರ್ಡ್ ಅಂತ ಹೆಸರಿಟ್ಟಿದ್ದೇವೆ, ಇಲ್ಲದೇ ಇರೋರಿಗೆ ಕಾರ್ಡ್ ಕೊಡುವಂಥದ್ದು. ಅಷ್ಟು ಮಾತ್ರ ಅನ್ಯಾಯ ಇಲ್ಲ, ಅವಮಾನದ ಸಂಗತಿ ನಾನು ಭಾವಿಸ್ತೀನಿ. ಇಂಥ ಪ್ರಗತಿವಂತ ರಾಜ್ಯಕ್ಕೆ ನಾವು ಕೊಟ್ಟಂತ 96 ಲಕ್ಷ ಕುಟುಂಬಗಳಿಗೆ ಬಡ ಕುಟುಂಬಗಳು ಒಂದಾಗಿರ್ಬೇಕು ನಮ್ಮಲ್ಲಿ. ಸೊ ನಾವು ಬಡವರಾಗಿ ಇದ್ದೀವಿ ಅಂತ ಹೇಳ್ಕೊಳ್ಳೋದೇ ನಮ್ಮ ಹೆಮ್ಮೆ ಹೋಗ್ಬಿಟ್ಟಿದ್ವಿ ಇವತ್ತು. ಅಂಥದ್ದಲ್ಲಿ ಬಡತನವನ್ನು ಹೋಗಲಾಡಿಸುವಂತ ನೂರಾರು ದಾರಿಗಳಿವೆ ಅಂತ. ಇವು ಶಿಕ್ಷಣ, ಈ ಥರದ ವೈದ್ಯಕೀಯ ವಿಜ್ಞಾನ, ಜೆನೆಟಿಕ್ಸ್ ಅಂತ ಬಹಳ ಆಧುನಿಕತೆಯನ್ನು ತಂದಿರ್ತಕ್ಕಂಥ ಈ ಪ್ರದೇಶಕ್ಕೆ ಮಾಡಿರ್ತಕ್ಕಂಥ ಸೇವೆಗೆ ನಾನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಜನ ಕಾಪಿ ಹೊಡಿಬೇಕಷ್ಟೇ. ಯಾಕಂದ್ರೆ ನಮ್ಮ ದೇಶಕ್ಕೆ ಬೇಕಿರೋದು ಇಂಥ ವ್ಯವಸ್ಥೆಗಳು. ಈ ರಾಷ್ಟ್ರದಲ್ಲಿ ದಿಲ್ಲಿಯ ಜವಾಬ್ದಾರಿಗಳನ್ನು ಸ್ವೀಕರಿಸಿದಂತೆ 5 ವರ್ಷ ಆಗ್ತಾ ಬಂತು. ಪ್ರಾಯಶಃ ಭಾರತದ ಯಾವ ಪ್ರದೇಶವನ್ನು ನೋಡಿಲ್ಲ ಅಂತ ಇಲ್ಲ, ಸುಮಾರು ತಿರುಗಾಡಿದ್ದೇನೆ. ಗುಡ್ಡಗಾಡು ಹಾಗೂ ಹಳ್ಳಿಗಳಲ್ಲೇ 30 ವರ್ಷ ಜೀವಿಸಿದ್ರಿಂದ ಅಂಥ ಪ್ರದೇಶಗಳಿಗೆ ಹೋಗೋದು ಸಹಜ. ನಾನು ಸಿಟಿಗೆ ಹೋಗೋದಿಲ್ಲ. ಔಪಚಾರಿಕವಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಬರ್ತಾ ಇದ್ದೀವಿ ಅಂತ ತಿಳಿಸ್ಬೇಕು. ಅದು ನಾನು ಬಹುಶಃ ಅವರು ಪ್ರೋಟೋಕಾಲ್ ಮಾಡಕ್ಕೆ ಆಗದೇ ಇರುವಷ್ಟೇ ಸಮಯ ಇದ್ದಾಗ ಮಾತ್ರ ನಾನು ಆಫೀಸಿಗೆ ತಿಳಿಸಕ್ಕೆ ಹೇಳಿದ್ದೀನಿ. ಅವರೇನು ನಾನು ಬಂದು ಹೋಗಿದ್ರು ಯಾರಿಗೂ ಗೊತ್ತಾಗಲ್ಲ. ಹಳ್ಳಿಗಳಲ್ಲಿ ತಿರುಗಾಡುವಂಥ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಈ ಥರದ ವ್ಯವಸ್ಥೆ ಭಾರತ ಇಡೀ ಬೇಕಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ನೋಡಿದ್ದು, if there is any place where you can combine science with service and with spirituality, that is where development will happen. ವಿಜ್ಞಾನವೂ ಬೇಕು, ಸೇವೆಯೂ ಬೇಕು, ಆಧ್ಯಾತ್ಮಿಕತೆಯೂ ಬೇಕು. 3 ಒಟ್ಟುಗೂಡಿದ್ರೆ ಮಾತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅಭಿವೃದ್ಧಿ ಆಗೋದು ಕೇವಲ ಏರ್ಪೋರ್ಟ್ಗಳು, ಬಸ್ ಸ್ಟ್ಯಾಂಡ್ಗಳು, ಪೋರ್ಟ್ಗಳು, ಪ್ಲೇನ್ಗಳಲ್ಲ. ಅಭಿವೃದ್ಧಿಯನ್ನು ಮಾನವ ಸಂಪನ್ಮೂಲ ಹಾಗೂ ಸಾಮಾಜಿಕ ಸಂಪನ್ಮೂಲಗಳನ್ನು ವಿಸ್ತರಿಸುವಂಥ ಪ್ರಕ್ರಿಯೆ ಅಭಿವೃದ್ಧಿ. ಆಳವಾಗಿ ಅದನ್ನು ನಂಬಿರ್ತಕ್ಕಂಥವನಿಗೆ ಇವತ್ತು ಅರ್ಥವಾಗ್ತಾ ಇದೆ. ಇವತ್ತು ಎಷ್ಟು ಮಟ್ಟಕ್ಕೆ ವಿಜ್ಞಾನ ಬೆಳೀತಾ ಇದೆ ಅಂದರೆ ನಾವು ಬಹಳಷ್ಟು ಬಳಸ್ತಾ ಇದ್ದೀವಿ ನಮ್ಮ ಕೆಲಸಗಳಲ್ಲಿ. AI ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆದಷ್ಟು ಹ್ಯೂಮನ್ ಇಂಟೆಲಿಜೆನ್ಸ್ ಸರೆಂಡರ್ ಆಗಿಬಿಡ್ತಾ ಇದೆ. ಬಟ್ ನಮಗಿವತ್ತು ಬೇಕಿರೋದೇ ಹ್ಯೂಮನೈಸ್ಡ್ ಇಂಟೆಲಿಜೆನ್ಸ್. ಆ ಮಾನವೀಯತೆ ತುಂಬಿರ್ತಕ್ಕಂಥ ಜ್ಞಾನವನ್ನು ಕ್ರೋಢೀಕರಿಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತು ಹಲವಾರಿದೆ, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ಭಾರತೀಯತೆ ಅಂದರೆ ಬರೀ ಹಳೆಯದನ್ನು ತಿರಸ್ಕರಿಸಿ ಏನೋ ಹೊಸದಾಗಿ ಕಟ್ಟುವಂಥದ್ದಲ್ಲ. ವಿವೇಕಾನಂದ ಹೇಳಿದಾಗೆ ಹಳೆಯದಲ್ಲಿ ನನಗೆ ಹೆಮ್ಮೆ ಆಗದೇ ಇರತಕ್ಕಂಥ ತುಂಬ ವಿಚಾರಗಳಿವೆ, ಆದರೆ ನವ ಸಮಾಜ ಕಟ್ಟಲಿಕ್ಕೆ ಬೇಕಿರತಕ್ಕಂಥ ತುಂಬ ವಿಚಾರಗಳು ಇದೆ. ನಾವು ನಮ್ಮ ಇತಿಹಾಸದಿಂದ ಕಲಿದೇ ಹೋದರೆ ನಮ್ಮ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಡೆವಲಪ್ಡ್ ಇಂಡಿಯಾ ಬಹಳ ಯೋಚನೆ ಮಾಡಿನೇ ನನಗನ್ಸುತ್ತೆ ಪ್ರಧಾನಿಗಳವರು ವಿಕಸಿತ ಭಾರತ ಅಂತ ಹೇಳಿದ್ರು. ಯಾಕೆಂದ್ರೆ ಭಾರತ ಅಂತ ಹೇಳಿದಾಗಾದರೂ ಭಾರತೀಯ ಇತಿಹಾಸದಿಂದ ನಾವು ಏನೇನು ಕಲೀಲಿಕ್ಕೆ ಸಾಧ್ಯ, ರೊಮ್ಯಾಂಟಿಸೈಸ್ ಮಾಡದೆ ಏನೇನು ಕಲೀಲಿಕ್ಕೆ ಸಾಧ್ಯವೋ ಅದನ್ನು ಅಡಿಪಾಯವಾಗಿ ಇಟ್ಟು ನವ ಭಾರತದ ನಿರ್ಮಾಣ 22 ವರ್ಷಗಳಲ್ಲಿ ಆಗಬೇಕು ಅಂತ. ಸೊ ಅದು ಅದರ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಅಂತ ನನಗನ್ಸುತ್ತೆ. ಕೊನೆಯದಾಗಿ ಸ್ವಾಮಿ ವಿವೇಕಾನಂದರನ್ನ ಅಳಸಂಗ ಪೆರುಮಾಳು ಬಹಳ ಅಷ್ಟು ಉತ್ಸಾಹಿತರಾಗಿ ಅವ್ರದ್ದು ಕೇಳುವಾಗ ಒಂದು ದಿವಸ ಬಹಳ ಸಿಟ್ಟಲ್ಲಿ ಕೇಳಿದ್ರಂತೆ, ಎಲ್ಲ ಟೈಮಲ್ಲೂ ಸೇವೆ ಮಾಡು ಅಂತ ಹೇಳ್ತಿರಲ್ಲ ನೀವು, ಅದನ್ನ ಹೆಂಗ್ ಮಾಡೋದು ಅಂತ ಹೇಳಿ ನನಗೆ ಅಂತ. ಆಗ ಸ್ವಾಮೀಜಿ ವರ್ಣಿಸ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಸೇವೆ ಅನ್ನೋದು ಅವ್ರು ಕೇಳ್ತಾರೆ, ನಾನು ಟೀಚರ್ ಆಗಿ ಹೋಗ್ಬೇಕಾ, ಡಾಕ್ಟರ್ ಆಗಿ ಹೋಗ್ಬೇಕಾ, ಇಂಜಿನಿಯರ್ ಆಗಿ ಹೋಗ್ಬೇಕಾ ಸೇವೆ ಮಾಡಲಿಕ್ಕೆ ಅಂತ. ಆಗ ಸ್ವಾಮಿ ವಿವೇಕಾನಂದ ಅವ್ರಿಗೆ ಹೇಳ್ತಾರೆ, ಅದೆಲ್ಲ ಅಲ್ಲ ಬೇಕಿರೋದು, 3 ವಿಚಾರಗಳು ಬೇಕು ಅಂತ. ಅವ್ರು ಹೇಳ್ತಾರೆ, ಹಾರ್ಟ್ ಟು ಫೀಲ್, ಭಾವಿಸುವಂಥ ಹೃದಯ, ನಮ್ಮ ದೇಶದ ಪರಿಸ್ಥಿತಿಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಸೊ ನನಗನ್ಸುತ್ತೆ ಈ ನೀವು ನಿರ್ಮಾಣ ಮಾಡುವಂಥ ಈ ವಿದ್ಯಾರ್ಥಿನಿಯರುಗಳಲ್ಲಿ ಮ್ಯಾಥಮೆಟಿಕ್ಸ್ ಆಗಲಿ, ಸೈನ್ಸ್ ಆಗಲಿ, ಫಿಸಿಯೋಥೆರಪಿ ಆಗಲಿ, ಅದೆಲ್ಲ ಕಲಿಸುವ ಜೊತೆಗೆ ಅದೆಲ್ಲ ತಂತ್ರಜ್ಞಾನ, ಸ್ಕಿಲ್ಸ್, ಕೌಶಲ್ಯಗಳು
ಅದರ ಜೊತೆಗೆ ಈ ಭಾವಿಸುವಂಥ ಹೃದಯವನ್ನು ಕೊಟ್ಟರೆ ಅದು ಮೊದಲನೇ ಹೆಜ್ಜೆ. ಅದು ಮಾತ್ರ ಸಾಲದು. ಯಾಕಂದರೆ ನಾವು ಬಸ್ಸುಗಳಲ್ಲಿ ನೋಡ್ತಾ ಇರ್ತೀನಿ, ನಾನು ಚಿಕ್ಕವನಾಗಿದ್ದಾಗ ಬಸ್ಸಲ್ಲಿ ತುಂಬ ಓಡಾಡ್ತಾ ಇದ್ದೆ. ಒಂದು ಅಜ್ಜಿ ಒಂದು ಮಗು ಎತ್ಕೊಂಡು ಬಸ್ ಹತ್ಕೊಳ್ಳುತ್ತೆ, ಅಲ್ಲಿ ಕೂತಿರೋರು ನಾವೆಲ್ಲ ಸೇರ್ಕೊಂಡು ಏನು ಯೋಚನೆ ಮಾಡ್ತಾ ಇರ್ತೀವಿ, ಅಜ್ಜಿಗೆ ಸೀಟ್ ಕೊಡಬೇಕು ಅಂತ ಮನಸ್ಸೊಳಗೆ ಅಲ್ಲಾಡ್ತಾ ಇರ್ತೀವಿ. ಮುಂದಿನ ಸ್ಟಾಪಲ್ಲಿ ಅಜ್ಜಿ ಮಗು ಜೊತೆಗೆ ಇಳದೇ ಬಿಡ್ತಾಳೆ. ಆಮೇಲೆ ನಾವು ಮಾತಾಡ್ಕೊಳ್ಳೋದು ಕೊಡಬೇಕು ಅಂತ ಇದ್ವಿ, ಪಾಪ ಕೇಳೋದು ಬಿಟ್ಲು ಅಂತ. ಅದು ಭಾವನೆನೇ, ಅದೇ ಯಾರಿಗೂ ಉಪಯೋಗ ಇಲ್ಲದಿರೋ ಭಾವನೆ. ಸ್ವಾಮಿಗೆ ಅದಕ್ಕೆ ಎರಡನೇ ಹೆಜ್ಜೆ ಹೇಳ್ತಾರೆ, ಹೆಡ್ ಟು ಥಿಂಕ್ ಅಂತ. ಏನು ಮಾಡ್ಬೋದು ನಾನು ಇದಕ್ಕೆ ಅಂತ. ಇದು ಈ ಸಮಸ್ಯೆ ಪರಿಹಾರ ಹೇಗೆ ಹುಡುಕ್ಬೋದು, ಅದು ನಾನು ಕೂತ್ಸಿ ಕೊಡಬೇಕು ಅನ್ನೋದು ಉಪಾಯ ನನಗೆ ಬಂತು, ಅದು ಮಾಡಲಿಲ್ವಲ್ಲ. ಸೊ ಹಾರ್ಟು ಉಪಯೋಗ ಆಯಿತು, ಹೆಡ್ಡು ಉಪಯೋಗ ಆಯಿತು, ಆದರೆ ಒಳ್ಳೆ ಕೆಲಸ ಅದರಿಂದ ಆಗೋದಿಲ್ಲ. ಸ್ವಾಮೀಜಿ ಹೇಳ್ತಾರೆ ಹ್ಯಾಂಡ್ಸ್ ಟು ವರ್ಕ್ ಅಂತ. ಆ ಭಾವಿಸುವಂಥ ಹೃದಯದ ಜೊತೆಗೆ ಆಲೋಚಿಸುವಂಥ ಮೆದುಳು, ಕ್ರಿಯಾತ್ಮಕವಾಗಿ ಪರಿವರ್ತಿಸುವಂಥ ಕ್ರಿಯಾಶಕ್ತಿ, ಇದು ಮೂರು ಇದ್ದರೆ ಮಾತ್ರ ವಿಕಸಿತ ಭಾರತ ಆಗಲಿಕ್ಕೆ ಸಾಧ್ಯ. ಅಂಥ ಶಿಲ್ಪಿಗಳನ್ನು ನಿರ್ಮಾಣ ಮಾಡುವಂಥ ಈ ಮಹಾ ಸಂಸ್ಥೆಗೆ ನಾನು ಗೌರವದಿಂದ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪುಣ್ಯದಂತೆ ಬರುವರು, ಜ್ಞಾನದಂತೆ ಇರುವರು, ಮುಕ್ತರಾಗಿ ಹೋಗುವರು ನೋಡ. ಇವತ್ತಿನ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ 119ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಒಂದು ಫಿಸಿಯೋಥೆರಪಿ ಕಾಲೇಜು, ಮತ್ತೊಂದು ಸ್ಪೀಚ್ ಅಂಡ್ ಹಿಯರಿಂಗ್ ಕಾಲೇಜಿನ ಕಾಲೇಜು ಮತ್ತು ಕಟ್ಟಡಗಳ ಉದ್ಘಾಟನಾ ಸಮಾರಂಭದ ಜನ್ಮದಿನ, ಸಂಘದ ಜನ್ಮದಿನಾಚರಣೆ. ಇದನ್ನು ಬಹಳ ಸಂಸ್ಥಾಪನಾ ದಿನಾಚರಣೆ, ಇದನ್ನು ಅದ್ದೂರಿಯಾಗಿ ಮಾಡಬೇಕಂತ ವಿಚಾರ ಐತಿ. ಈ ಸರಿ ಮಳೆ ಭಾಳಾಗಿ ಇವತ್ತೂ ಕೂಡ 18, 19 ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಮಳೆ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ಡಿಸೆಂಬರ್ನಲ್ಲಿ ಹಮ್ಮಿಕೊಳ್ಳಬೇಕು ಅಂತೇಳಿ 2 ಕಾಲೇಜುಗಳ ಉದ್ಘಾಟನೆ ಮಾಡಿಸೋದರ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಾಲಸುಬ್ರಹ್ಮಣ್ಯ ಅವರು ಬಹಳಷ್ಟು ಸಂಸ್ಥೆ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದರು ಮತ್ತು ಪೂಜ್ಯರ ಆಶೀರ್ವಚನ ಸಲುವಾಗಿ ನಾವೆಲ್ಲ ಕಾಯ್ದುಕೊಳ್ತಿದ್ದೇವೆ. ಬಹಳ ವರ್ಷದಿಂದ ಕೊಪ್ಪಳ ಅಜ್ಜವರನ್ನು ಇಲ್ಲಿ ಕರೆಸಬೇಕು ಅನ್ನುವಂಥದ್ದು. ಅವರು ಸಮಯ ಸಿಗೋದೇ ಕಷ್ಟ. ಅದಕ್ಕೆ ನಾನು ಹೇಳಿದೆ, ಮೊದಲಿಗೆ ಒಂದು ಮಾತು ಎಲ್ಲರಂತೆ ಬರೋರು ಅವರನ್ನು ಉದ್ದೇಶಿಸಿ ಮಾತಾಡಿದರು. ಅವರ ಸಲುವಾಗಿ ಕೊಪ್ಪಳ ಸ್ವಾಮಿಗಳು ಅಂಥವರು, ಸಿದ್ದೇಶ್ವರ ಸ್ವಾಮಿಗಳಂಥವ್ರು, ಸಿದ್ಧಗಂಗಾ ಸ್ವಾಮಿಗಳಂಥವ್ರು ವಿಶೇಷವಾಗಿ ಯಾವಾಗೋ ಬರ್ತಾರ. ಹೆಂಗೆ ಬರ್ತಾರ ಅಂತಂದ್ರೆ ಮಹಾಪೌರ್ ಬಂದ್ರೆ ಬರ್ತದಲ್ಲ, ಮಹಾಪೌರ್ ಬಂದಂಗೆ ಬಂದು ಹೋಗ್ಬಿಟ್ಟ. ಆ ಮಹಾಪೌರವನ್ನು ನೆನೆಸ್ಕೊತ ಕುಂದಿರೋದು ನಾವು, ಮಹಾಪೌರ್ ಬಂದಿತ್ತು ಅಂತೇಳಿ. ಅಷ್ಟು ಅವರ ಜೀವನ ಸರಳತೆ, ಒಬ್ಬ ಸಂಪ್ರದಾಯ ಮಠಾಧಿಕಾರಿ ಆದರೂ ಕೂಡ ಯಾವ ಗೊಂದಲದ ಮಧ್ಯದಲ್ಲಿಯೂ ಕೂಡ ಅವರು ಸಿಕ್ಕಾಕೊಂಡು ತಮ್ಮ ಆಧ್ಯಾತ್ಮದ ಸಾಧನೆಯತ್ತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಂಥವರು ಬಂದು ಇವತ್ತು ಈ ಸಂಸ್ಥೆಯ ಕ್ಯಾಂಪಸ್ಸಿನಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ. ನಮಗೆಲ್ಲರಿಗೂ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹೆಚ್ಚು ಮಾತನಾಡುವುದಿಲ್ಲ. ಸಂಸ್ಥೆ 119 ವರ್ಷದಲ್ಲಿ 180 ಸಂಸ್ಥೆಗಳನ್ನು ನಾವು ಇವತ್ತು ನಡೆಸ್ತಾ ಇದ್ದೀವಿ. ಇನ್ನೂ ಅನೇಕ ಸಂಸ್ಥೆಗಳು ಪ್ರಾರಂಭ ಆಗುವ ಹಂತದಲ್ಲಿ ಇವೆ. ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಾಲಸುಬ್ರಹ್ಮಣ್ಯರಂಥವರು ಈ ಸಂಸ್ಥೆಗೆ ಮೇಲಿಂದ ಮೇಲೆ ಬರಬೇಕು, ಅವರ ಮಾರ್ಗದರ್ಶನ ನಮಗಿರಬೇಕು ಅಂತ ಹೇಳ್ತಾ ಇವತ್ತು ಈ 2 ಕಾಲೇಜುಗಳ ಉದ್ಘಾಟನಾ ಸಮಾರಂಭ, ಕಟ್ಟಡಗಳಲ್ಲಿ ಉದ್ಘಾಟನಾ ಸಮಾರಂಭ, ಕಾಲೇಜಿನ ಓಪನಿಂಗ್ ಸಮಾರಂಭ ಎರಡನ್ನೂ ಕೂಡ ನೆರವೇರಿಸಿ ನಮಗೆಲ್ಲರಿಗೂ ಅವರು ಹರ್ಷವನ್ನುಂಟು ಮಾಡಿದರೆ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ ಪೂಜ್ಯರ ಆಶೀರ್ವಚನಕ್ಕೆ ಅನುವು ಮಾಡಿಕೊಟ್ಟು ನಾನು 2 ಮಾತು ವಿರಾಮ ಕೊಡ್ತೇನೆ. ಜಯ. ಅದರ 119ನೇ ಸಂಸ್ಥಾಪಕರ ದಿನಾಚರಣೆ
ವಿದ್ಯಾಲಯದ ಕಟ್ಟಡಗಳ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡ ವೇದಿಕೆ ಮೇಲಿರುವ ಹಿರಿಯರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿ ಮತ್ತೆ ದರ್ಶಕನಾಗಲಿ. ಅವರು ಚಿಂತಿಸಿದ ಬಹುಮೂಲ್ಯ ವಿಷಯ ಬದುಕು, ಜೀವನವನ್ನು ಕುರಿತು ಚಿಂತನೆ ಮಾಡಿದರು. ಒಬ್ಬ ಚಿಂತಕ, ಅವನ ಹೆಸರು ಮಾರ್ಕ್ ಟ್ವೇನ್. ಮಾರ್ಕ್ ಟ್ವೇನ್ ಅನ್ನುವಂಥ ಚಿಂತಕ ಮನುಷ್ಯನ ಇದೊಂದು ಜೀವನ ಯಾತ್ರೆಯಿದೆ. ಹಲವು ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಮನುಷ್ಯ ಬದುಕ್ತಾನೆ. ಇಷ್ಟು ವರ್ಷ ಈ ಭೂಮಿಯ ಮೇಲೆ ಬದುಕ್ತಾನಲ್ಲ ಮನುಷ್ಯ, ಅವನ ಜೀವನದ ಮುಖ್ಯ ದಿನಗಳಾವು, ಯಾವ ದಿನ ಬಹಳ ಮುಖ್ಯವಾದ ದಿನಗಳು ಅಂತ ಚಿಂತನೆ ಮಾಡ್ತಾನೆ ಮಾರ್ಕ್ ಟ್ವೇನ್. ಮಾರ್ಕ್ ಟ್ವೇನನ ಚಿಂತನೆ ಅತ್ಯಂತ ಸರಳ, ಸುಂದರ, ಅಪ್ಯಾಯಮ. ಇಡೀ ಮನುಷ್ಯ ಅವ ಎಷ್ಟೇ ವರ್ಷ ಬದುಕಲಿ ಭೂಮಿಯ ಮೇಲೆ, ಆದರೆ ಅವನ ಜೀವನದ ಅತ್ಯಂತ ಬಹುಮುಖ್ಯ ಘಟನೆಗಳು, ಬಹುಮುಖ್ಯ ದಿನಗಳು ಅಂದ್ರೆ ಎರಡೇ ಎರಡು. The two most important days in your life are: the first is the day when you are born, and second is the day when you find out why. ಅವನ ಚಿಂತನೆ ಎಷ್ಟು ಸರಳ ಮತ್ತು ಎಷ್ಟು ಅದ್ಭುತ. ನಾನು 100 ವರ್ಷ ಬದುಕಿನಿ, 110 ವರ್ಷ ಬದುಕಿನಿ ಅನ್ನೋದು ಮುಖ್ಯ ಅಲ್ಲ. ಮನುಷ್ಯನೇ, ನಿನ್ನ ಜೀವನದ ಅತ್ಯಂತ ಮುಖ್ಯವಾದ ಎರಡೇ ಎರಡು ದಿನಗಳು ಅಂದ್ರೆ, ಯಾವ ಪುಣ್ಯದ ಫಲದಿಂದ ನಿನ್ನ ತಂದೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದೆ, ಇದು ಅತ್ಯಂತ ಮೊದಲನೆಯ ಮುಖ್ಯವಾದ ದಿವಸ. ಎರಡನೇದು ಬಹಳ ಮುಖ್ಯವಾದ ದಿವಸ ಅಂದ್ರೆ ಬಂದು ಸರಿ ಅಷ್ಟೇ ಅಲ್ಲ, ಭೂಮಿಯ ಮೇಲೆ ನಾನು ಯಾಕೆ ಬಂದೆ, ಯಾಕೆ ಮನುಷ್ಯನಾಗಿ ಹುಟ್ಟಿದೆ ಅನ್ನುವ ಚಿಂತನೆ ಎಂದು ನಿನ್ನ ತೆರೆಯೊಳಗೆ ಬರ್ತೈತಲ್ಲ, ಅದು ಎರಡನೇ ಮುಖ್ಯವಾದ ವಿಷಯ. ಯಾಕೆ ದೇವರು ನನಗೆ ಮನುಷ್ಯನಾಗಿ ಭೂಮಿಯ ಮೇಲೆ ಹುಟ್ಟಿಸಿದ ಅನ್ನೋದು ಬಹಳ ಮುಖ್ಯ ತಿಳ್ಕೊಳ್ಳೋದು. ಎಷ್ಟು ಕೋಟಿ ಕೋಟಿ ಎಷ್ಟು ಕೋಟಿ ಜನ ಈ ವಿಶ್ವದಲ್ಲಿ ಅದೇ, ನಾವು ಎಲ್ಲರೂ ಹುಟ್ಟಿ ಬಂದೇವೆ. ಹುಟ್ಟಿ ಬಂದವರೆಲ್ಲರೂ ಈ ಚಿಂತನೆ ಮಾಡಿದ್ದಾರೆ ಏನು, ಯಾಕೆ ಭಗವಂತ ನನಗೆ ಇಲ್ಲಿ ಜನ್ಮ ಕೊಟ್ಟ? ಸುಮ್ಮನೆ ವಿಚಾರ ಮಾಡಿ. ಈಗ ನಾವು ಊಟ ಮಾಡ್ತಿರ್ತೀವಿ ಮನೆಯೊಳಗೆ, ನನಗೆ ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿ ಇಟ್ಟಾರ, ದೋಸೆ ಇಟ್ಟಾರ, ನನ್ನ ಮುಂದೆ ನಮ್ಮ ಮನೆ ನಾಯಿ ಕೂತಿರ್ತೈತಿ. ನನ್ನ ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಬಿಸಿ ಇಡ್ಲಿ ತಂದು ಬಿಸಿ ಬಿಸಿ ದೋಸೆ ಬೀಳ್ತದೆ ನನ್ನ ತಾಟ್ನೊಳಗ. ನನ್ನ ಮನೆ ಮುಂದೆ ಕುಂತಂತ, ನನ್ನ ಡೈನಿಂಗ್ ಟೇಬಲ್ ಮುಂದೆ ಕುಂತಂತ ನಾಯಿ ತಂದು ತಂಗುಳ್ ರೊಟ್ಟಿ ಒಗಿತಾರಲ್ಲ, ನನಗ್ಯಾಕೆ ಅದಕ್ಕೆ ತಂಗುಳ್ ರೊಟ್ಟಿ ಇರೋದು ನನ್ನ ಮನ್ಯಾಗ ಐತಿ, ನನ್ನ ಜೊತೆಗೆ ಐತಿ, ಅದಕ್ಯಾಕೆ ತಂಗುಳ್ ರೊಟ್ಟಿ ಒಗಿತಾರ, ನನಗ್ಯಾಕೆ ಬಿಸಿ ದೋಸೆ ಇಡ್ಲಿ ನನ್ನ ತಾಟ್ನೊಳಗೆ ಬೀಳ್ತೈತಿ, ನನಗೆ ಈ ಎಕ್ಸ್ಟ್ರಾ ಪ್ರಿವಿಲೇಜ್ ಯಾಕೆ ಭಗವಂತ ಕೊಟ್ಟಾನ ಅಂತ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ದೇವರು ನನಗೆ ಇದನ್ನ ಯಾಕೆ ಕೊಟ್ಟ? ಈಗ ನಮ್ಮ ಮನೆಗೆ ಕೊಟ್ಟಿಗೆ ಐತಿ, ಆಕಳ ಐತಿ, ಆಕಳ ಕರು ಐತಿ, ಅದಕ್ಕ ನಾವು ಮುಸುರಿ ನೀರು ಹಾಕ್ತಿವಿ ದಿವಸ, ಅದು ನಾವು ಮುಸುರಿ ನೀರು ಕುಡಿಬೇಕು. ನಾವು ದಿವಸ ಅದರ ಹಾಲು ತಗೊಂಡು ಬೋರ್ನ್ವಿಟಾ, ಹಾರ್ಲಿಕ್ಸ್, ಕಾಫಿ ನಾವು ಕುಡಿತೀವಿ. ಅದಕ್ಕೆ ಯಾಕೆ ನಾವು ಮುಸುರಿ ನೀರು ಬಿತ್ತು ನಮಗೆ ಅವು ಕೊಟ್ಟಂತ ಹಾಲು ಬೋರ್ನ್ವಿಟಾ, ನನಗ್ಯಾಕೆ ಎಕ್ಸ್ಟ್ರಾ ಪ್ರಿವಿಲೇಜ್? ಎದಕ್ಕೆ ಭಗವಂತ ನನಗೆ ಇದನ್ನು ಕೊಟ್ಟ ಅನ್ನೋದು ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಅದಕ್ಕೆ ಯಾಕೆ ತಂಗುಳ್ ರೊಟ್ಟಿ ಕೊಡ್ತಾನ, ನನಗ್ಯಾಕೆ ವಿಷಯ ಕೊಟ್ಟ, ನನ್ನ ತಟ್ಟಿ ಒಳಗೆ ಯಾಕೆ ಇಟ್ಟ, ಅದಕ್ಕೆ ಮುಸುರಿ ನೀರು ಕುಡಿಯಾಕತ್ತೈತಿ, ನನಗ್ಯಾಕೆ ಇಷ್ಟು ಚಲೋ ಹಾರ್ಲಿಕ್ಸ್, ಬೋರ್ನ್ವಿಟಾ ನನಗೆ ಕುಡಿಯಾಕೆ ಇಟ್ಟಾನ, ನನಗೆ ಹಾಗಿದ್ರೆ ಎದಕ್ಕೆ ಕೊಟ್ಟಿದ್ದಾನೆ ವಿಶೇಷತೆ ನನಗೆ? ನೀವು ಈ ಗಾಡಿ ತಗೊಂಡು ಹೋಗ್ತಿರ್ತೀರಿ, ಒಂದು ಸೈಕಲ್, ಮೋಟರ್ ಸೈಕಲ್ ತಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ಳು ಚುಚ್ಚಿತು ಅಂದ್ರೆ, ಒಂದು ಬರೀ ಸಣ್ಣ ಮುಳ್ಳ, ಬಹಳ ದೊಡ್ಡದಲ್ಲ, ನಿಮ್ ಗಾಡಿ ಪಂಚರ್ ಆಗ್ತೈತಿ ಒಂದು ಸಣ್ಣ ಮುಳ್ಳಿಗೆ. ಇದು ದೇಹ ಅನ್ನುವಂತ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದ್ರಾಗ 9 ರಂಧ್ರಗಳಿಟ್ಟು ಇದನ್ನೊಟ್ಟ ಪಂಚರ್ ಆಗ್ಲಾರ್ದಂಗೆ ಇಟ್ಟನಲ್ಲ ನನ್ನ ಗಾಡಿ, ಯಾಕೆ ಇಟ್ಟನ ಅಂತ ವಿಚಾರ ಮಾಡಬೇಕಲ್ಲ. ಈ ವಿಚಾರ ಬರಬೇಕಲ್ಲ ಮನುಷ್ಯ.
ಅದಕ್ಕೆ ಮಾರ್ಕ್ ಟ್ವೇನನ ಮಾತೇನಂದ್ರೆ, ಹುಟ್ಟುವುದು ಮುಖ್ಯ ಅಲ್ಲ, ಬರೇ ಹುಟ್ಟಷ್ಟೇ ಮುಖ್ಯ ಅಲ್ಲ, ಹುಟ್ಟಿ ಬಂದ ಮೇಲೆ ಯಾಕೆ ಭಗವಂತ ನನಗೆ ಜನ್ಮ ಕೊಟ್ಟ, ಅದು ಮನುಷ್ಯನಾಗಿ ಜನ್ಮ ಕೊಟ್ಟ ಅನ್ನುವ ಚಿಂತನೆ ಎಂದ ನಿನ್ನ ತೆರೆಯೊಳಗೆ ಬರ್ತೈತಿ, ನಿನ್ನ ಹೃದಯದೊಳಗೆ ಮೂಡ್ತೈತೆಲ್ಲ, ಅದನ್ನಿನ್ನು ಮರುಹುಟ್ಟೋದು ಎರಡನೆಯ ಜನ್ಮ ಅಂತ ಕರೀತಾರೆ. ಅದು ನಿಜವಾದ ಜನ್ಮ, ಮನುಷ್ಯನ ಹುಟ್ಟು. ಇದು ನೋಡಿ, ನೀವು ಒಂದು ಸಂಘದ 119ನೇ ಜನ್ಮದಿನ ಇದು. ಸಂಸ್ಥಾಪಕರ ದಿನಾಚರಣೆ ಅಂದ್ರೆ ಏನಿಲ್ಲ, ಸಂಘದ 119ನೇ ಜನ್ಮದಿನ ಇದು. ಸಂಘ ನೋಡಿ ಎಷ್ಟು ನೂತನ, 119ನೇ ಜನ್ಮದಿನ. ಅದರ ಜನ್ಮದಿನವೇ ಎಷ್ಟು ಅದ್ಭುತ ಇದೆ. ಎಷ್ಟೆಷ್ಟು ನೂತನ ಕಟ್ಟಡಗಳ ಉದ್ಘಾಟನೆ ಮಾಡಿ ಅದರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳೋದು. ಒಂದು ಸಂಘವು ಸಹಿತ ತನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದೈತಿ. ನಾವು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿವಿ. ಎಷ್ಟು ವ್ಯತ್ಯಾಸ ಇದೆ. ಒಂದು ಮಹಾನ್ ಸಂಸ್ಥೆ ತನ್ನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳೋದಕ್ಕೂ ಸಾಮಾನ್ಯ ನಮ್ಮಂಥವ್ರು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ದೊಡ್ಡ ಹಿಂದೆ ಕಟ್ಔಟ್ ಇರ್ತಾವ, ಅದು ಹಿಂದೆ ಕಟ್ಟಿದ ಕಟ್ಔಟ್ ಹೇಳ್ತಿರ್ತೈತಿ, ಮೊದಲು ಗೆಟ್ ಔಟ್ ಫ್ರಮ್ ಹಿಯರ್. ನಿಮ್ಮಂಥವ್ರು ಬಹಳ ಮಂದಿ ಕುಂದಿರ್ಸಿವಿ, ಕೆಳಗಿಳಿಸಿವಿ. ಯು ಆರ್ ಆಲ್ಸೋ ಒನ್ ಅಮಂಗ್ ದೆಮ್. ನೆಕ್ಸ್ಟ್ ಸಮ್ಮನ್ ವಿಲ್ ಕಮ್ ಹಿಯರ್. ಅವು ಬಲೂನ್ ಹೇಳ್ತಿರ್ತಾವ, ದೊಡ್ಡ ಬಲೂನ್ ಕಟ್ಟಿರ್ತೀವಿ. ಅದು ಹೇಳ್ತೀಗ, ನಾ ಯಾವಾಗ ಟಪ್ ಅಂತೀನಿ ಗೊತ್ತಿಲ್ಲ, ನೀನು ಯಾವಾಗ ಟಪ್ ಅಂದ್ರೆ ನಮ್ಮ ಹುಟ್ಟು ಹಬ್ಬಕ್ಕೂ ಒಂದು ಸಂಘದ ಹುಟ್ಟು ಹಬ್ಬಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನನ್ನ ಹುಟ್ಟು ಹಬ್ಬ ನಾವು ಒಂದಿಷ್ಟು ಕೇಕ್ ಇಟ್ಟು, ಒಂದಿಷ್ಟು ಮೇಣದ ಬತ್ತಿ ಇಟ್ಟು, ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಾಡಿ, ಅವೇ ಇರುವುದಿಲ್ಲ, ಅಳತಿರ್ತಾನೆ ಎಲ್ಲರಿಗೂ. ಮತ್ತೆ ಟಿಫಿನ್, ಬ್ರೇಕ್ಫಾಸ್ಟ್ ಮಾಡ್ತಾರೆ. ಅವ್ಯಾಕೆ ನಗ್ತಿರ್ತಾನೆ, ಸುಮ್ಮ ಮಾಡಲ್ಲ, ಅವ್ರು ಅಂತಿರ್ತಾರೆ ಅಂತ ಅಷ್ಟ. ಫೋಟೋದಾಗ ಸ್ಮೈಲ್ ಪ್ಲೀಸ್. ಯಾರ ಬರ್ತ್ಡೇ ಐತಿ ಅಂದ್ರ ಉಪ್ಪ ಮಾಡಿರ್ತಾರ, ಕರ್ಕೊಂಡೋಗಿ ದೊಡ್ಡ ಹೋಟೆಲ್ ಕರ್ಕೊಂಡೋಗಿ ಹಾಡೋರು ಖುಷಿ ಇರ್ತಾರ, ಹಾಡೋಸ್ಗಳವ್ರಿಗೆ ದುಃಖ ಇರ್ತೈತಿ. ಅದಕ್ಕೆ ಹಾಡ್ತಿರ್ತಾರೆ. ಯಾಕಂದ್ರೆ ಸುಮ್ಮನೆ ಇಷ್ಟು ಅಲ್ಲಿಲ್ಲ ಅಂದ್ರೆ ರೊಕ್ಕನೂ ಹೋಗಿರ್ತೈತಿ. ಒಂದು ಸುಮ್ಮ ಹಾಡ್ತಿರ್ತಾರೆ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಅಂದ್ರೆ ನಮ್ಮ ಹುಟ್ಟು ಹಬ್ಬ ಒಂದು ಸಂಘದ ಹುಟ್ಟು ಹಬ್ಬಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನಾನು ಹಚ್ಚಿದ ದೀಪವನ್ನು ಆರಿಸಿ ನನ್ನ ಹುಟ್ಟು ಹಬ್ಬವನ್ನು ನಾನು ಆಚರಣೆ ಮಾಡಿಕೊಂಡ್ರೆ, ಒಂದು ಸಂಘ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪವನ್ನು ಹತ್ತಿಸಿ ತನ್ನ ಎಷ್ಟು ದೊಡ್ಡ ಕೆಲಸ ಮಾಡಿದೆ. ಬೀಳುರಪ್ಪಗಳಂಥವ್ರು, ಕುಮಾರ ಮಹಾಸ್ವಾಮಿಗಳಂಥವ್ರು, ಅವ್ರ ತ್ಯಾಗ ಎಷ್ಟು ದೊಡ್ಡದು. ನಿಸ್ವಾರ್ಥ ಸನ್ಯಾಸಿಗಳ ತ್ಯಾಗ. ಸುಮಾರು ಶತಮಾನಗಳ ಹಿಂದೆ ಒಬ್ಬ ಸನ್ಯಾಸಿಯ ಮಾರ್ಗದರ್ಶನದಲ್ಲಿ 100 ಜನ ಊರಿನ ಹಿರಿಯ ವ್ಯಾಪಾರಸ್ಥರ ತ್ಯಾಗಿಗಳ ಹೃದಯದೊಳಗೆ ನಮ್ಮ ಊರೊಳಗೊಂದು ಉಚಿತ ಪ್ರಸಾದ ನಿಲಯ ತೆಗಿಬೇಕು, ಮಕ್ಕಳು ಓದ್ಬೇಕು, ನಮ್ಮ ಊರೊಳಗೊಂದು ಉಚಿತ ಶಾಲೆ ತೆಗಿಬೇಕು. ಅವ್ರ ಕನಸು ಎಷ್ಟು ದೊಡ್ಡದಿತ್ತು. ಇದಕ್ಕೆ ನಾ ಕನಸು ಅನ್ನೋದಕ್ಕಿಂತ ಅವ್ರ ಅಂತಃಕರಣ ಎಷ್ಟು ಮಿಡಿತಿತ್ತು ಬಡವರ ಬಗ್ಗೆ. ಇದು ಬಹಳ ದೊಡ್ಡ. ಈ ಅಂತಃಕರಣ ಬೇಕಲ್ಲ, ಇದು ಬಹಳ ದೊಡ್ಡದಿರ್ತದೆ. ನಮ್ಮ ಗುರುಗಳಿದ್ರು, ವರ್ಷಾಂತವೀರ ಮಹಾಸ್ವಾಮಿಗಳು. ಅವರು ಕಾಶಿಯೊಳಗೆ 16 ವರ್ಷ ಓದಿ ಬಂದರು. ಓದಿ ನಮ್ಮ ಮಠಕ್ಕೆ ಬಂದರು. ಅವಾಗ ಅವ್ರು 16 ವರ್ಷ ಕಾಶಿಯಾಗ ಓದಿ ಬಂದರು. ನಮ್ಮಲ್ಲಿ ಸಾಲಿಗೆ ಏನಿರಲಿಲ್ಲ. ಅವಾಗ ಅವ್ರು ಅಂದ್ರು, ನಾನು ಓದಿ ಪಂಡಿತ ಆಗಿ ಬಂದೆ, ನನ್ನ ಮಠ ಸುತ್ತ ಇರೋ ಮಕ್ಕಳೆಲ್ಲ ಸಾಲಿಲ್ಲ, ಅಕ್ಷರ ಇಲ್ಲ, ನಾ ಏನೋ ಮಠ ಕಟ್ಟಬಾರದು, ಮೊದಲು ಒಂದು ಮಕ್ಕಳಿಗೆ ಒಂದು ಫ್ರೀ ಹಾಸ್ಟೆಲ್ ತೆಗೆದು ಒಂದು ಸಾಲಿಗೆ ಕಟ್ಟಬೇಕಂತ 1951 ಒಂದು ಯಾವ ಊರಿಗೆ ಹೋಗ್ತಿದ್ರು ಬಡವ್ರ ಮಕ್ಕಳು ಕರ್ಕೊಂಬಂದು ಮಠದಾಗ ಇಟ್ಕೊಂಡು ಫ್ರೀ ಹಾಸ್ಟೆಲ್ ಮಾಡಿ ಮಕ್ಕಳಿಗೆ ಓದಿಸ್ತಿದ್ರು. ನಮ್ಮ ಮಠದೊಳಗೆ ಒಂದು ಗದ್ದಿಗೆ, ಸಿದ್ದೇಶ್ವರ ಗದ್ದಿಗೆ ಇದೆ. ನಿಮಗೂ ಇಲ್ಲೆಲ್ಲ ಹಳ್ಳಿಗಳಲ್ಲಿ ಒಂದು ನಿಯಮ ಏನಿರ್ತಿತ್ತು ಅಂದ್ರೆ, ಆಕಳ ಕರು ಹಾಕ್ತು ಅಂದ್ರೆ ಬೇಸು ತುಪ್ಪ ಅಂತ ದೇವರಿಗೆ ತಂದು ಹಾಕ್ತಾರೆ. ನಮ್ಮಲ್ಲಿ ಮಠದ ಮುಂದೆ 2 ದೊಡ್ಡ ಪಣತಿ ಇದ್ದು. ಅವಾಗ ಯಾರೋ ಒಬ್ರು ಭಕ್ತರು ಏನ್ ಮಾಡಿದ್ರು ಅಂದ್ರೆ, ಮೀಸಲು ಹಾಕೋ ತುಪ್ಪ ತಂದು ಪಣತೆಯಾಗ ಹಾಕಿದ್ರು. ಹಾಕಿ ಗದ್ದಿಗೆ ಮುಂದೆ ದೀಪ ಹಚ್ಚಿ ಅವ್ರು ಗುಡದಾಗ ಮ್ಯಾಲ ಹೋಗಿ ಹೋದ್ರು. ಹೋಗಿ ಬರೋದ್ರಾಗ ಮಠದಾಗ ಹುಡುಗರಿದ್ರಲ್ಲ,
ಮಠದಾಗ ಹುಡುಗ ಹೆಂಗಿರ್ತಾರಂದ್ರೆ ಎಲ್ಲ ಉಡಾಡ್ರಿದ್ರಂದ್ರೆ ಮಠಕ್ಕೆ ತೊಗೊಂಡ್ಬರ್ತಾರ. ಅವ್ರು ಹೇಳೇ ಬಿಡ್ತಾರೆ ನಮ್ಗೆ, ನೋಡಪ್ಪ ನಮಗಂತೂ ಇವ್ರಿಗೆ ಜಾಪಾನ ಮಾಡಕ್ಕಾಗೋದು ನೀವು ದುಡ್ಯಾದಾಗ ಆಯ್ತು, ಯಾವ್ಯಾವ್ದು ಜಾಪಾನ ಮಾಡೋರು ಮಜಾ ಇರ್ತೈತಿ. ಏನ್ ಅಲ್ಲಿ ಬಿಟ್ಟು ಹೋಗಿರ್ತಾರ. ಅವ್ ಮ್ಯಾಲ ಹೋದ ಕೂಡಲೇ ಏನಂತಂದ್ರ ಮಠದಾಗಿದ್ದು ಅವಾಗ ನುಚ್ಚು ರಗುಳಿಗೆ ಅಂತಾರ ನಮ್ಮ ಕಡೆ, ನುಚ್ಚಿರ್ತಿತ್ತು. ಹುಡುಗರು ತಾಟ್ನ್ಯಾಗ ಮುಚ್ಚ ಅವ್ರೇನು ತುಪ್ಪ ಹಾಕಿದ್ರಲ್ಲ ಎಲ್ಲ ಅದು ನುಚ್ಚಿನಾಗ ಕರ್ಕೊಂಡು ಖಾರ ಉಪ್ಪ ನುಚ್ಚ ಹೊಡೆದು ಹೋಗ್ಬಿಟ್ರೆ ಅವ್ರ ಕಡೆ ಅವನ್ ಮ್ಯಾಲಿದ್ದು ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೋಗ್ಬೇಕ ನಾವು ಭಕ್ತ. ಹೋಗೋದ್ರಾಗ ದೀಪ ಇತ್ತು, ಬರೋದ್ರಾಗ ದೀಪ ಆರಿತ್ತು. ತುಪ್ಪ ಇದ್ರು ದೀಪ ಇರ್ತೈತ. ಇವ್ರು ತುಪ್ಪನ ಮುಗಿಸಿದ್ರು ಮಠದ ಹುಡುಗರು. ಅವ್ ಭಕ್ತಿಗೆ ಸಿಟ್ಟು ಬಂದು ಸೀದಾ ಅಜ್ಜರ ಹತ್ರ ಬಂದ, ಏನ್ ಮಠದಾಗ ಏನ್ ಕಲಿಸಿದ್ರು ಹುಡುಗರು, ನಿಮ್ಗೆ ಏನ್ ಸಂಸ್ಕಾರ ಕೊಟ್ಟಿದ್ರು? ನಾವು ಗೌಶಿದ್ದಪ್ಪಜ್ಜಿಗೆ ಮೀಸಲು ತುಪ್ಪ ಅಂತ ಮೀಸಲು ತುಪ್ಪ ತಂದು ಹಾಕಿದ್ವಿ. ನಿಮ್ ಮಠದ ಹುಡುಗರೆಲ್ಲ ಉಂಡು ಮೀಸಲು ತುಪ್ಪ ಉಂಡು ಹೊರಗೆ ಹಾಕ್ರೆ ಅವ್ರನ್ನೆಲ್ಲ. ಅವಾಗ ಅಜ್ಜರಿಗೆ ಸಮಾಧಾನದಿಂದ ಹೇಳಿ ಏನಾಗೈತಿ, ನಾನು ಗೌಶಿದ್ದಪ್ಪಜ್ಜನ ದೀಪಕ್ಕಂತ ಮೀಸಲು ತುಪ್ಪ ತಂದು ಹಾಕಿದ್ದೆ, ನಿಮ್ ಮಠದ ಹುಡುಗರೆಲ್ಲ ಉಂಡು ದೀಪನ ಹಚ್ಬಿಟ್ಟ. ನಾನು ಗುರುಗಳು ಅವಾಗ ಹೇಳಿದ ಮಾತೇನಂದ್ರ, ನೋಡು ನೀ ಏನ ಗೌಶಿದ್ದಪ್ಪಜ್ಜಗ ದೀಪಕ್ಕೆ ಹಾಕಿದ್ದೆಲ್ಲ ತುಪ್ಪ ಅದು ಮಕ್ಕಳು ಉಂಡಾವೆ. ಮೊದಲ ಹಂಗ ಉಳಿದಿತ್ತು ಅಂದ್ರ ಅದು ಆರುವ ದೀಪಕ್ಕೆ ಮೀಸಲಾಗ್ತಿತ್ತು. ಮಠದ ಸಾಲಿ ಮಕ್ಕಳು ಉಂಡಾವಲ್ಲ, ಈಗ ಆರದ ದೀಪಕ್ಕ ಮೀಸಲಾಗಿರ್ಲಿಲ್ಲ. ಮೀಸಲಾಗೈತಿ ಹೋಗಂತೆ ಅಂದ್ರೆ ಆವಾಗಿನ ಕಾಲದ ಸನ್ಯಾಸಿಗಳ ಅಂತಃಕರಣ, ಮಕ್ಕಳು ಓದಬೇಕು ಬೆಳಿಬೇಕು ಅನ್ನುವ ಅಂತಃಕರಣ ಅವರಲ್ಲಿಲ್ಲ. ಹಾಗೆ ಈ ಸಂಘದ ಹಿರಿಯರು, ಬೇಡೂರಾಜರು, ಇಲ್ಲಿಯ ಹಿರಿಯರಿಗೆ ಅವಾಗಿನ ಕಾಲಕ್ಕೆ ಇದು ಅರ್ಥ ಆಗಿತ್ತು. ಏನು ಅಂದ್ರ ಭೂಮಿಯಾಗಿ ಬಿದ್ದ ಬೀಜ ಮಕ್ಕಳ ಎದೆಯಾಗಿ ಬಿದ್ದ ಅಕ್ಷರ ಎಂದು ವ್ಯರ್ಥ ಆಗುದಿಲ್ಲ ಅನ್ನುವ ಸತ್ಯ ಗೊತ್ತಾಗಿತ್ತು. ಆ ಸತ್ಯದ ಪ್ರತಿಫಲ ಇವತ್ತೆಲ್ಲ ನಾವೇನೆ ಇದೊಂದು ನಮ್ಮ ನಾಡಿನ ನಳಂದ, ನಮ್ಮ ನಾಡಿನ ತಕ್ಷಶಿಲದಂತೆ ಇದನ್ನು ನೋಡ್ತೀವಲ್ಲ, ಇದು ಗೊತ್ತಾಗ್ತದೆ. ಮನುಷ್ಯ ಬದುಕಬೇಕು, ಒಂದು ಶತಮಾನಗಳ ಕಾಲ ಬದುಕಬೇಕು. ಉಪನಿಷತ್ತಿನ ಋಷಿಗಳು ಹೇಳ್ತಾರೆ, ಕುರುವನ್ನೇವೇ ಕರ್ಮ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯನೇ ಬದುಕಬೇಕು 100 ವರ್ಷ ಭೂಮಿಯ ಮೇಲೆ. ಜೀವಿತು ಇಚ್ಛಾ ಜಿಜೀವಿಷ. ಹೆಂಗ ಬದುಕಬೇಕು ಅಂದ್ರ ಸಂತೋಷದಿಂದ ಬದುಕಬೇಕು ಮನುಷ್ಯ, ಉತ್ಸಾಹದಿಂದ ಬದುಕಬೇಕು, ಸದ್ವಿಚಾರಗಳಿಂದ ಬದುಕಬೇಕು, ಸತ್ ಕಾರ್ಯಗಳನ್ನ ಮಾಡ್ತಾ ಬದುಕಬೇಕು, ಉತ್ಸಾಹದಿಂದ ಬದುಕಬೇಕು. ಯಾಕಾರ ಬದುಕದೆಪ್ಪ ಅಂತ ಪಶ್ಚಾತ್ತಾಪದಿಂದ ಬದುಕುವುದಲ್ಲ. ಜೀವನದ ಕೊನೆಯ ಉಸಿರಿರುವವರೆಗೂ ಸಹಿತ ಸಂತೋಷದಿಂದ ಭಗವಂತ ಕೊಟ್ಟ ಈ ಬದುಕು ಇದು ಅವನೊಂದು ಗಿಫ್ಟ್, ಇದೊಂದು ಅವನ ಕರುಣೆ, ಅವನ ಕೊಡುಗೆ. ಈಗ ನೀವು ನೋಡಿ, ಈ ಲಗ್ನ ಆಗಿರ್ತೇವೆ, ಲಗ್ನ ಆದಾಗ ಮಾವ ಒಂದು ಉಂಗುರ ಹಾಕಿರ್ತಾನೆ, ಒಂದು ಬಂಗಾರ ಉಂಗುರ ಹಾಕಿರ್ತಾನೆ, ಎಲ್ಲರಿಗೂ ತೋರಿಸ್ತಿರ್ತಾರೆ, ಇದನ್ನ ಮಾವ ಕೊಟ್ಟಾನ, ಇದನ್ನ ಮಾವ ಕೊಟ್ಟಾನ, ಇದನ್ನ ಮಾವ ಕೊಟ್ಟಾನ ಅಂತ ತಿಳ್ಕೊಂಡು. ಅದನ್ನ ಒಂದು ಯಾವ್ದಾರ ಸಾಲ ಮಾಡಿ ಮತ್ತೊಂದು ಯಾವ್ದಾರ ಇಟ್ಟಿರ್ತಾನೆ, ಮತ್ತೊಂದು ಯಾವ್ದಾರ ನೀರು ಕುಡಿಸಿದ್ದು ಹಾಕೊಂಡಿದ್ರು ಇದನ್ನ ಮಾವ ಕೊಟ್ಟಿದ್ದಂತ ಹಾಕೊಂಡು ತಿರ್ಗಾಡ್ತಿರ್ತಾನೆ. ಅಂದ್ರೆ ಸುಮ್ಮನೆ ಒಂದು ಬಳ್ಳಿಗೆ ಒಂದು ಉಂಗುರ ಕೊಟ್ಟ ಮಾವನ್ನ ಸದಾ ನೆನಪಿಸ್ತಿರ್ತೀವಿ. ಒಂದು 100 ವರ್ಷಗಳ ಬದುಕು ಕೊಟ್ಟ ಮಹಾದೇವನಿಗೂ ಮನುಷ್ಯ ನೆನೆಸ್ತಿರ್ಬೇಕಲ್ಲ. ಇದು ಮಹಾದೇವ ಕೊಟ್ಟ ಬದುಕು. ಹೆಂಗ ಬದುಕುವುದು ಅಂದ್ರೆ ಉತ್ಸಾಹದಿಂದ ಬದುಕು, ಸಂತೋಷದಿಂದ ಬದುಕಬೇಕು, ಸತ್ಕಾರ್ಯಗಳನ್ನ ಮಾಡ್ತಾ ಮನುಷ್ಯ ಬದುಕಬೇಕಿಲ್ಲ. ನಮ್ಗೆ ಹಂಗಾಗುದಿಲ್ಲ. ಎದ್ದು ಕೂಡಲೇ ನಮ್ಮ ಪ್ರಾರ್ಥನೆ ಏನಂದ್ರ ಸುಮ್ ಕಣ್ಣು ಮುಚ್ಚಿಬಿಡ್ಬೇಕು ನೋಡಪ್ಪ ದೇವರು, ನಮ್ಮ ರಾಗನ ಶುರುವಾಗದ ಶುರುವಾಗ ಸುಮ್ ಕಣ್ಣು ಮುಚ್ಚಿಬಿಡ್ಬೇಕು ನೋಡಪ್ಪ, ಅಲ್ಲಿ ನಿನ್ ತೆಗಿ ಅಂತ ಯಾರಿದ್ರೆ ಮುಚ್ಚಿಬಿಡ್ಬೇಕಿಲ್ಲ. ತಗದವ ತಾನು ಅನ್ನೋನ ತಾನು ಮತ್ತೆ ಹೇಳ್ತಿರ್ತಾರೆ, ಸುಮ್ ದೇವ್ರು ಕರ್ಕೊಂಡು ಬರ್ಬೇಕು ನೋಡ್ರಿ ನಾವು. ಅಲ್ಲಿ ಬೇಕಾದ್ರೆ ನೀವು ಹೋಗ್ಬೇಕು, ಯಾರು ಬೇಡ ಅಂದ ದೇವ್ರು ಯಾಕೆ ಕರ್ಕೊಂಡು ಅಂದ್ರೆ ನಮ್ಗೆಲ್ಲಾ ಗ್ಯಾರಂಟಿಗಳೊಳಗೆ ಇದು ಒಂದು ಗ್ಯಾರಂಟಿ. ಕರೆದ ಕೂಡಲೇ ದೇವರು ಕರ್ಕೋಲ್ಲ ಅನ್ನೋದೊಂದು ಗ್ಯಾರಂಟಿ ಇದೆ. ಅದಕ್ಕೆ ಅಂತಿರ್ತೇವೆ ನಾವು. ಅಕಸ್ಮಾತ್ ಅಂದಾಗೆಲ್ಲ ಕರ್ಕೊಂಡು ಹೋದ್ರೆ ನಾವ್ ಯಾರು ಅಂತಿರ್ತೇವೆ ಅನ್ನೋದಷ್ಟೇ. ಏನ್ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ, ಹಿಂಗ ಬದುಕಬಾರದು ಅಂತ. ಋಷಿ ಹಂಗ ಕಾಡಿನೊಳಗಿದ್ದ ಋಷಿಗಳಂದ್ರ ಕುರುವನ್ನೇವೇಹ ಕರ್ಮ ಜಿಜೀವಿಷೇತ್ ಶತಂ ಸಮಾಹ.
ಮನುಷ್ಯನೇ 100 ವರ್ಷ ಬದುಕೋ 100 ವರ್ಷ ಸಾಲದಲ್ಲ ಬದುಕಕ್ಕ. ನಮಗೆ 20-30 ವರ್ಷಕ್ಕನ ಎಣ್ಣೆ ತಗೊಳ್ಳೋದು, ಹಗ್ಗ ತಗೊಳ್ಳೋದು, ಬಾವಿ ಹುಡುಕೋದು ಏನು ಅವ್ರು ನಾಡಿನೊಳಗಿದ್ದು ನಾವು ಹೆಂಗಂತೀವಿ, ಕಾಡಿನೊಳಗಿದ್ದು 100 ವರ್ಷ ಬದುಕಬೇಕಂದ್ರಲ್ಲ. ಅವಾಗೇನು ಮೊಬೈಲ್ ಇತ್ತ, ವೈಫೈ ಇತ್ತ, ಫೇಸ್ಬುಕ್ ಇತ್ತ, ಏನು ಫ್ರಿಡ್ಜ್ ಇದ್ದು ಏನೂ ಇಲ್ಲದಂತ ಕಾಡಿನೊಳಗೆ ಬದುಕಿದ ಋಷಿಗಳು ಭಗವಂತನಿಗೆ ಕೊಟ್ಟಿಯೆಲ್ಲ 100 ವರ್ಷ ಬದುಕಬೇಕು ನೋಡಪ್ಪ. ಹೆಂಗ ಬದುಕಬೇಕು ಅಂದ್ರೆ ನೀ ಕೊಟ್ಟಿಯೆಲ್ಲ ಕೊಟ್ಟವನಿಗೆ ಬದುಕು ಸಂತೋಷ ಆಗಬೇಕು, ಹಂಗ ಬದುಕಬೇಕು ಅಂತ ಋಷಿಗಳು ಅಂತ ಯಾರಿಗೆ ಅನಿಸೋದು ಬದುಕಬೇಕಲ್ಲ ಅಷ್ಟು. BP ಶುಗರ್ ಬಿಡ್ಬೇಕಲ್ಲ ನಮಗೆಲ್ಲರಿಗೂ. ಒಬ್ಬ ಡಾಕ್ಟರ್ ಹತ್ರ ಒಂದು 100 ವರ್ಷ ಬದುಕಬೇಕು ನೋಡ್ರಿ. ಅವ ಡಾಕ್ಟರ್ ಅಂದ ಈ ಹುಚ್ಚ 100 ವರ್ಷ ಹೆಂಗ್ ಬದುಕಕ್ಕೆ ವಿಜ್ಞಾನಕ್ಕೆ ಸವಾಲಾಗೈತಿ. ಎಷ್ಟು ರೋಗಗಳು ಬರಕತ್ತಾವ, ದಿವಸ ಒಂದೊಂದು ಹೊಸ ರೋಗ. ಯಾರು 100 ವರ್ಷ ಬದುಕ್ತಾರೆ? ಇದು ಸಾಧ್ಯ ಇಲ್ಲಾರ್ದಪ್ಪ ಇದು ಅಂತ ಡಾಕ್ಟರ್ ಅಂತ. ಅವಾಗ ಅವ ಒಬ್ಬ ಜ್ಯೋತಿಷಿಗಳ ಹತ್ರ ಹೋದ, 100 ವರ್ಷ ಬದುಕಬೇಕು ನೋಡ್ರಿ, ನಮ್ಗೆ ಹೆಂಗ್ ಮಾಡ್ಬೇಕು ಹೇಳಿ. ಅವರೆಲ್ಲ ಪಂಚಾಂಗ ತೆಗೆದು ಇವನ್ ಹೆಸರ ಕೂಲಿ ತೆಗೆದು ಹೇಳಿದ್ರೆ ಏನ್ ಮಾಡ್ಬೇಕು, 100 ವರ್ಷ ಬದುಕಬೇಕು ನೋಡ್ರಿ, ಮದುವೆ ಮಾಡ್ಕೋ ಹೋಗಂದ್ರ ಅವ್ರು. ಅವಾಗ ಅವ ಅಂತ ಅಲ್ರಿ 100 ಮದುವೆ ಮಾಡ್ಕೊಂಡ್ರೆ 100 ವರ್ಷ ಬದುಕ್ತೀನಿ ಅಂದ್ರ ಅಲ್ಲ, 100 ವರ್ಷ ಬದುಕುದಿಲ್ಲ, 100 ವರ್ಷ ಬದುಕಬೇಕು ಹುಚ್ಚು ಬಿಡ್ತೈತೆ. 100 ವರ್ಷ ಬದುಕುದಿಲ್ಲ ಇಲ್ಲ, ಆದ್ರೆ ಬದುಕ್ಬೇಕಪ್ಪ ಅನ್ನೋ ಹುಚ್ಚು ಕೈಯಾಗಿ ಮರಲ್ ಬಿಡ್ತಿದ್ದ. ಅಷ್ಟ ಹೆಂಗ್ ಬದುಕ್ತಾರ? ಮದುವೆ ಮಾಡ್ಕೊಂಡ್ರು 100 ವರ್ಷ ಬದುಕ ಸಾಧ್ಯ ಆಗ್ತಾನೆ ಅಂದ್ರೆ ಮಜಾ ಇರ್ತೈತೆ. ನಾ ಹೇಳೋದು ಅಷ್ಟೇ ಅಂದ್ರೆ 100 ವರ್ಷ ಋಷಿ ಏನಂತ ಕುರುವನ್ನೇವಿ. ಇವತ್ತು ನಾವೆಲ್ಲ ಗುಡಿಗೆ ಹೋಗ್ತೀವಿ. ಎದಕ್ಕೆ ಹೋಗ್ತೀವಿ ಗುಡಿಗೆ? ಈಗ ನಾ ಮನ್ಯಾಗ ದೊಡ್ಡ ಶ್ರೀಮಂತ ಇರ್ಬೋದು. ದೊಡ್ಡ ಶ್ರೀಮಂತ ಇದ್ದವನು ಒಂದು ಬಂಗಾರದ ಮೂರ್ತಿ ಮಾಡಿಸಿಟ್ಟಿವಿ ಮನೆ. ಆಶ್ಚರ್ಯ ಏನು ಅಂದ್ರೆ 1 kg ಬಂಗಾರ, 1 kg ಬಂಗಾರದೊಂದು ನನ್ನ ಮನಿ ದೇವ್ರ ಮೂರ್ತಿ ಇಟ್ಟೀನಿ. ಆದ್ರೆ ಆಶ್ಚರ್ಯ ಏನು ಅಂದ್ರೆ 1 kg ಬಂಗಾರ ಎಷ್ಟದ ಕಿಮ್ಮತ್ತು, ಎಷ್ಟು ಲಕ್ಷ ಆಗುತ್ತೆ ನಾವು ಅಷ್ಟು ಲಕ್ಷ ಅನ್ಕೊಡ್ರಿ, ನಿಮ್ಗೆ ಗೊತ್ತಿರ್ತೈತೆ. ಅಷ್ಟು 50 ಲಕ್ಷ 60 ಲಕ್ಷ ಕೊಟ್ಟು ಒಂದು ಬಂಗಾರದ ಮೂರ್ತಿ ಮಾಡಿಸಿಟ್ಟೀನಿ. ಬಂಗಾರದ ಮೂರ್ತಿ ಮಾಡಿಸಿಟ್ಟು ಪೂಜಾ ಮಾಡುವಾಗ ನಾನು ಕಾಲು ತೊಳ್ಕೊಂಡು ನನ್ನ ಸಗಣಿ ಕಸ ತೊಳೆದ ಹೋಗಿ ನೀರು ಬಂದು ಬಳ್ಳಿಯಾಗಿನ ಹೂವ ತಂದು 50 ಲಕ್ಷ ಕೊಟ್ಟು ಬಂಗಾರದ ಮೂರ್ತಿ ತಲೆ ಮೇಲೆ ಏರಿಸ್ತೀನಿ. ಆಶ್ಚರ್ಯ ಏನು ಅಂದ್ರ ದೇವರಿಗೆ ಕಿಮ್ಮತ್ತು ಕಟ್ಟಬಹುದು, ಆದ್ರೆ ಹೂವಿಗೆ ಕಿಮ್ಮತ್ತು ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದ್ರೆ ಹೂವ ಏನು ಬಹಳ ವರ್ಷ ಮನುಷ್ಯನಂತೆ 100 ವರ್ಷ ಬದುಕೈತೇನೆ ಭೂಮಿ ಮೇಲೆ. ಹೂವ ಮನುಷ್ಯನಂತೆ 100 ವರ್ಷ ಭೂಮಿ ಮೇಲೆ ಬದುಕಿಲ್ಲ. ಒಂದ ದಿವಸ ಬದುಕೈತಿ. ಒಂದ ದಿವಸ ಬದುಕಿದ್ರು ಸಹಿತ ಯಾರು ನಿರ್ಮಾಣ ಮಾಡೋದಿಲ್ಲ, ಅವನ ತಲೆ ಮೇಲೆ ಹೋಗ್ಕೊಂತ ತನ್ನ ಜೀವನ ಸಾರ್ಥಕ ಮಾಡ್ತಾರೆ. ಹಂಗಾದ್ರೆ ಹೂವ ದೇವರ ತನ್ನ ತಲೆ ಮೇಲೆ ಕುಂದಿರ್ಸ್ಕೊಂಡು ಸಂತೋಷ ಪಡ್ಬೇಕಾಗಿದ್ರ ಹೂವ ಮಾಡಿದ್ದಾದ್ರೆ ಏನಂತ? ನಾವು 100 ವರ್ಷ ಬದುಕದವರಿಗೆ ನೀವು ಅಂಗಿ ಕಳಗ್ ಬರ್ರಿ ನಮ್ಮ ಒಳಗಂತಾನ, ಸ್ನಾನ ಮಾಡಿ ಬರ್ರಿ ಅಂತಾನ. ಒಂದು ಹೂವಿಗೆ ತನ್ನ ತಲೆ ಮೇಲೆ ಕುಂದಿರ್ಸ್ಕೊಂತಾನಲ್ಲ ಭಗವಂತ, ಹೂವ ಮಾಡಿದ ಕಾರ್ಯ ಏನಿದೆ? ಅದರ ನಿಸ್ವಾರ್ಥ ಬದುಕು ಯಾರ ಅದ್ರ ಹತ್ರ ಬರ್ತಾರ, ಕಣ್ಣೊಳಗ ಸೌಂದರ್ಯ ತುಂಬೈತಿ, ಎದ್ಯಾಗ ಸುವಾಸನೆ ತುಂಬಿ ಕಳಿಸೈತೆ. ಹೂವ ನಿಸ್ವಾರ್ಥ ಬದುಕು ಹೂವಿನ. ಮನುಷ್ಯನ ಬದುಕು ಹಾಗಲ್ಲ. ಗುಡಿಗೆ ನಾವು ಹೋಗ್ಬೇಕಾದ್ರನ ವಿ ಗೋ ವಿತ್ ಇಂಟೆನ್ಷನ್. ನಾವ್ ಏನ್ ಪೂಜಾ ಈ ಗುಡಿಗೆ ಹೋಗ್ತೀವಿ, ಅಭಿಷೇಕ ಮಾಡ್ತಿರ್ತಾರೆ, ನೀವು ಕೇಳಿದ್ರೆ ಅಭಿಷೇಕ ಎಲ್ಲರೂ ಮಾಡಿದ್ರು, ನಾವು ಮಾಡಿದ್ವಿ, ದಿವಸ ಮಾಡಿಸ್ತೀವಿ. ಸಂಕಲ್ಪ ಮಾಡಿಸ್ತಾರೆ, ಕೇಳಿ ನೀವು ಅಭಿಷೇಕ ಮಾಡುವ ಸಂಕಲ್ಪ ಮಾಡೋದು. ಏನಂತ ಸಂಕಲ್ಪ ಮಾಡಿಸ್ತಾರೆ? ಇವ ಮಾಡ್ತಿರ್ತಾನ, ಅವ್ರು ಹೇಳ್ತಿರ್ತಾರೆ ಧನ ಕನಕ ಪುತ್ರ ಪೌತ್ರ ಅಭಿವೃದ್ಧಿ ರಸ್ತು ಅಂತ ಹಿಂಗೆ ಪತ್ರಿ ಅಕ್ಷತೆ ಕೊಟ್ಟಿರ್ತಾರೆ, ಕೊಟ್ಟು ಅಭಿಷೇಕ ಮಾಡಿಸ್ತಿರ್ತಾರೆ. ಇವ ಅದಕ್ಕೆ ಹಿಂಗ ಅರ್ಕೆ ಬಿಡ, ಏನು ಧನ ಕನಕ ಪುತ್ರ ಪೌತ್ರ ಅಭಿವೃದ್ಧಿ ರಸ್ತು. ಎದಕ್ಕ ಅಭಿಷೇಕ ಮಾಡುವ ಅಂದ್ರ ಅಭಿಷೇಕ ಮಾಡಾಕ ದೇವ್ರ ಗುಡಿಯಾಗ ಏನ್ ಬೇಡ್ಕೊಳಕತ್ತಾನ? ನಮ್ಮ ಮನ್ಯಾಗ ಸಂಪತ್ತು ಹೆಚ್ಚಾಗ್ಬೇಕು, ದುಡ್ಡು ಜಾಸ್ತಿ ಆಗ್ಬೇಕು,
ಎಷ್ಟು ಜಾಸ್ತಿ ಆಗ್ಬೇಕಂದ್ರ ನಾನುಂಡ್ರು ಸೌದಿರಬಾರ್ದು, ನನ್ನ ಮಕ್ಕಳು ಪುತ್ರ ಪೌತ್ರ, ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕುಂತ್ಕೊಂಡ್ರು ಸೌದಿರಬಾರ್ದು ನೋಡಪ್ಪ ಅಂತ ಹೇಳಿ ಅಭಿಷೇಕ್ ಮಾಡ್ಸಕತ್ತಾನ. ವರ್ಷದ 11 ರೂಪಾಯಿ ಅಭಿಷೇಕ. 11 ರೂಪಾಯಿ ಅಭಿಷೇಕ ಕೊಟ್ಟು ಮೊಮ್ಮಕ್ಕಳಿಗೆ ಸಂಪತ್ತು ಕರಗಬಾರ್ದನ್ನ ಮಂದಿ ಅಂದ್ರೆ ದೇವರಂದ್ರೆ ಏನ್ ತಿಳ್ಕೊಂಡೇವ ಅಂದ್ರೆ ನಮಗೆ ಏನ್ ತಲೆಯಾಗಿ ಬಂದ್ಬಿಟ್ಟೈತಿ. ಒಟ್ಟು ಮೋಸ ಅಂದ್ರೆ ದೇವರಿಗೆ ಮಾಡಬಹುದು ತಿಳ್ಕೊಂಡ್ಬಿಟ್ಟು ಸಾಮಾನ್ಯ ಆಗ್ಬಿಟ್ಟೈತಿ. ನಮಗ್ ಮನುಷ್ಯರ ಲೆಕ್ಕಕ್ಕಂತೂ ಇಲ್ವೇ ಇಲ್ಲ, ದೇವರು ಆ ಲೆಕ್ಕಕ್ಕೆ ತಗೊಂಬಂದಿವಿ. ನಾವು 11 ರೂಪಾಯಿ ಕೊಟ್ಬಿಟ್ರೆ ಮೊಮ್ಮಕ್ಕಳವರೆಗೆ ಸಂಪತ್ತು ಬರ್ತೈತಿ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಏನಿದೆ ದೇವರಂದ್ರೆ ಏನು ಸೂಪರ್ ಮಾರ್ಕೆಟ್, ATM ಕಾರ್ಡ್, ಹಿಂಗ 11 ರೂಪಾಯಿ ಹಾಕಿದ್ರು ಕೂಡ ಈಗ ಬರ್ತೀವಿ. ಅಲ್ಲ, ದೇವರ ಗುಡಿಗೆ ಹೋಗಿದ್ದಾರೆ ಯಾಕೆ ಹೋಗೋದು ಮನುಷ್ಯ? ಶರಣರು ಇದನ್ನು ಬಹಳ ಅದ್ಭುತವಾಗಿ ಚಿಂತನೆ ಮಾಡೋದು. ಕಲ್ಯಾಣದ ಶರಣರು ಎಷ್ಟು ಅವರಲ್ಲಿ ತಾರ್ಕಿಕತೆ ಇತ್ತು, ವೈಜ್ಞಾನಿಕತೆ ಇತ್ತು, ವೈಚಾರಿಕತೆ ಇತ್ತು, ಭಕ್ತಿ ಇತ್ತು, ಬದುಕಿನ ಬಗ್ಗೆ ಜಿಜ್ಞಾಸೆ ಇತ್ತು. ಅವ್ರು ಮನುಷ್ಯ ಕೇಳ್ತಾರೆ ಎಷ್ಟು ಚಂದ ಅವ್ರ ಪ್ರಶ್ನೆ ಅಂದ್ರ, ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ಆ ಫಲವು ನಿಮಗೆಲ್ಲಿಯದು ಸೀತಾಳಕ್ಕಲ್ಲದು. ಪತ್ರೆ ಪುಷ್ಪಗಳಿಂದ ಪೂಜಿಸಿ ಫಲವ ಬೇಡುವಿರಯ್ಯ, ನಿಮಗೆಲ್ಲಿಯದು ಆ ಫಲ ಗಿಡಗಳಿಗಲ್ಲ. ಸುವಿಧಾನವನ್ನರ್ಪಿಸಿ ಪ್ರಸಾದದ ಫಲವ ಪೂಜಿಸಿ ಪ್ರಸಾದದ ಫಲವ ಬೇಡುವಿರಯ್ಯ, ನಿಮಗೆಲ್ಲಿಯದು ಆ ಫಲವು 18 ಧಾನ್ಯಗಳಿಗಲ್ಲದು. ಲಿಂಗದೊಡವೆಯ ಲಿಂಗಕ್ಕರ್ಪಿಸಿ ಏನು ಬೇಡ್ತಿರಲ್ಲ ಇವ್ರಿಗೆ ಏನಂತ, ಅನ್ಯಾಯಿಗಳನ್ನ ಏನೆಂಬೆ ಗುಹೇಶ್ವರ ಅಂತ. ಅವ್ರು ಎಷ್ಟು ಚಂದ ವಿಮರ್ಶೆ ಶರಣರು. ಆತಲ್ಪ ಗುಡಿಗೆ ಹೋಗಿ ಎದಕ್ಕೆ ಹೋಗಿ ನೀನು ಹೋಗಿ ಏನ್ ಕೇಳ್ತಿ ಅಂದ್ರೆ, ಏನೋ ಕೊಡು ಅಂತ ಕೇಳಕತ್ತಿಯಲ್ಲ, ಏನ್ ಮಾಡಿ ಅಂದ್ರೆ ದೇವರಿಗೆ ಒಂದಿಷ್ಟು ತೆಲಿ ಮೇಲೆ ನೀರ್ ಹಾಕಿ ನೀನು ಆಯ್ತು ಬಿಡು, ನೀರ್ ಹಾಕಿದ್ರೆ ಪುಣ್ಯ ಬರ್ತೈತಿ, ಫಲ ಸಿಗತೈತಿ ಅನ್ನೋದಾದ್ರ ನೀ ತಗೊಂಡ್ ಹೋಗಿದ್ ನೀರೆಲ್ಲಿದು, ಕೃಷ್ಣ ನದಿಯೋ ಘಟಪ್ರಭಾ ನದಿ ನೀರು ತಗೊಂಡೋಗಿ ಪುಣ್ಯನ ಬರ್ಬೇಕಾಗಿತ್ತು. ನಿನಗ್ಯಾಕೆ ಬರ್ಬೇಕು? ಘಟಪ್ರಭಾ ನದಿಗೆ ಬರ್ಬೇಕಂತ ಅವರು, ನಿನಗ್ಯಾಕೆ ಬರೋದು? ನಿಂದ ಏನೈತಿ ಹೇಳು? ನೀರ್ ನಿಂದೈತಿ. ಇಲ್ರಿ ಹೂವ ಪತ್ರಿ ಏರ್ಸಿನಿ ಅದಕ್ಕೆ ಪುಣ್ಯ ಬರ್ಬೇಕನ್ನೋದು ಆತ ಪಕ್ಕ. ಹೂವ ಪತ್ರಿ ಕೊಟ್ರೆ ಪುಣ್ಯ ಬರ್ತೈತಿ ಅಂದ್ರೆ ನಿನಗ್ಯಾಕೆ ಬರ್ಬೇಕು? ಕೊಟ್ಟ ಗಿಡಕ್ಕೆ ಬರ್ಬೇಕು ಅಂತಾರ. ಫಲ ಸಿಗುವುದಾದ್ರೆ ಅದಕ್ಕೆ ಬರ್ಬೇಕು. ಇಲ್ರಿ ನೈವೇದ್ಯ ಹಿಡ್ದಿವಲ್ಲ ನಾವು ದೇವರಿಗೆಲ್ಲ, ನಮ್ಮ ಮನ್ಯಾಗ ಚಲೋ ಚಲೋ ದೊಡ್ಡ ಹೋಳಿಗೆ ಕರಿಗೇಡು ನಾವು ಮಾಡಿ, ಇಲಿ ಕಿವಿ ಅಷ್ಟು ಕರಿಗೇಡು ಮಾಡಿ ದೇವ್ರಿಗೆ ಇಟ್ಟು ನೈವೇದ್ಯ ಹಿಡಿದಿವ್ರಿ ನಾವು. ಅಂದ್ರೆ ಅಲ್ಲಮ್ಮ ಪ್ರಭು ಅಂತಂದ ಅಲ್ಲ, ನೈವೇದ್ಯ ಕೊಟ್ಟರೆ ಪುಣ್ಯನ ಬರ್ತೈತಿ ಅನ್ನೋದಾದ್ರ ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವರಾಶಿಗಳಿಗೆ ನಾವು ಉಪವಾಸ ಬಿದ್ದೀನಿ ಅಂತ ಅನಿಸಲಾದಂಗ ಕೊಟ್ಟ ಭೂಮಿ ತಾಯಿಗೆ ಫಲ ಬರಬೇಕು ಹೊರತು ನಿಮಗ್ಯಾಕೆ ಬರಬೇಕು ಅಂತ ವಿವೇಚನೆ ಅವರು. ಈ ಜಗತ್ತಿನಲ್ಲಿ ನಂದು ಅನ್ನುವುದು ಏನೂ ಇಲ್ಲ, ನಂದು ಅನ್ನುವುದು ಇಲ್ಲದ ಮನುಷ್ಯ ನಂದು ಅಂತ ಭ್ರಮಿಸಿಕೊಂಡು ಹೋಗಿ ದೇವರಿಗೆ ಕೊಟ್ಟ ಫಲ ಬೇಡತನಲ್ಲ. ಈ ಲಿಂಗದೊಡವೆಯ ಲಿಂಗಕ್ಕರ್ಪಿಸಿ ಫಲವ ಬೇಡುವ ಅನ್ಯಾಯಿಗಳನ್ನೇನಿರ್ಬೇಕು? ಎಷ್ಟು ಅನ್ಯಾಯ ಐತಪ್ಪ ಜಗತ್ತಿನಾಗ. ಎಲ್ಲಾ ದೇವರದ ಇಟ್ಟುಕೊಂಡು ಅವನಿಗೆ ಕೊಟ್ಟು ಮತ್ತೆ ನಮಗ್ ಕೊಡುವಂತಾರಲ್ಲಿ ಇವರು ಎಂಥ ಮಂದಿ ಐತಪ್ಪ. ಹೋಗಿ ಫಲ ಬೇಡ್ತಾರಲ್ಲ, ಹೆಂಗಪ್ಪ ಭಕ್ತರ ಅನ್ನೋದು ಅಂತ. ನಾವು ಅಲ್ಲಮ ಪ್ರಭು ಅಂತಾನೆ ಮತ್ ನೀವು ನಾವು ಅಂದಂತ. ಯಾಕಂದ್ರೆ ಈಗ ಏನ್ ಮಾತಾಡೋ ವಜ್ಜೆ ಐತಿ, ಬಹಳ ಕಷ್ಟ. ನಿಮ್ದು ಮೀಡಿಯಾ ಅದು ಇದು ಏನು ಮಾತು ಕಟ್ ಮಾಡ್ತಿರೋ, ತಿಲಿನ ಕಟ್ ಮಾಡ್ತಿರೋ, ಏನು ಯೂಟ್ಯೂಬ್ ಆಮೇಲೆ ಏನದು ಸೋಷಿಯಲ್ ಮೀಡಿಯಾ ಬಹಳ ಕಷ್ಟ ಅನಿಸ್ತದೆ. ಅದಕ್ಕೆ ಅಲ್ಲಮ ಪ್ರಭು ಅಂತಾನಿದ್ದಾನೆ. ನೀವು ಹೋಗಿ ದೇವರ ಹತ್ರ ಬೇಡದೆ ಅಂದ್ರೆ ಏನಪ್ಪ ಏನೈತಿ ಹೇಳಿ? ದೇವರ ಹತ್ರ ನೀವು ಭಕ್ತನಾಗಿ ಹೋಗ್ಬೇಕು. ಇವರ ಬೆಗ್ಗರ್ ಅಷ್ಟೇ. ಈಗ ಹೊರಗೊಬ್ಬ ಭಿಕ್ಷುಕ್ ಅಂತಾನ, ನೀವು ಒಳಗೆ ಹೋಗಿ ಕೇಳಿದೆ ಅಂದ್ರೆ ನೀ ಏನ್ ಕೇಳ್ತಿ? ನಮ್ಗೆ 1 ಲಕ್ಷ ಕೊಡಪ್ಪ, ಕೋಟಿ ಕೊಡು ಅಂತ ಕೇಳ್ತಿರ್ತೀವಿ. ಅಷ್ಟೇ ವ್ಯತ್ಯಾಸ ಏನು? ಹೊರಗೊಬ್ಬ ಬೆಗ್ಗರ್ ನಾವು 1 ರೂಪಾಯಿ ಕೇಳ್ತಿರ್ತಾನೆ, ನೀವು 1 ಲಕ್ಷ ಕೋಟಿ ಕೇಳ್ತಿ. ಬೋತ್ ಆರ್ ಬೆಗ್ಗರ್ಸ್. ದ ಡಿಫರೆನ್ಸ್ ಈಸ್ the who is sitting outside is a local beggar, you are international beggar. ಅವ್ನು ಹೊರಗೆ ಕುಂತವ ಲೋಕಲ್ ಬೆಗ್ಗಿಂಗ್, ನೀವೆಲ್ಲ ಕಾರ್ಪೊರೇಟ್ ಸ್ಟೈಲ್ ಆಫ್ ಬೆಗ್ಗಿಂಗ್. ಬೆಗ್ಗರ್ಸ್. ಅದ
ಅದಕ್ಕೆ ಅಲ್ಲಮನ ವಿಚಾರ ಎಷ್ಟು ದೊಡ್ಡದು ಅಂದ್ರೆ ಅಲ್ಲಮ ಪ್ರಭು ಏನಂತ ಅಂದ್ರೆ ನೋಡು, ದೇವರ ಗುಡಿಗೆ ಎದಕ್ಕೆ ಹೋಗ್ಬೇಕು ಅಂದ್ರೆ ಕೇಳಾಕ್ ಹೋಗ್ಬೇಡ, ಭಗವಂತನೇ ನಾನು ನಿನ್ನ ಗುಡಿಗೆ ಬಂದಿದ್ದು ಕೇಳಾಕ್ ಬಂದಿಲ್ಲಪ್ಪ. ಯಾರಿಗೋ ಅನ್ನಿಲ್ಲ, ಎಷ್ಟೋ ಮಂದಿ ಕಣ್ಣಿಲ್ಲ, ಕಾಲಿಲ್ಲ, ಕಿವಿ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ಉಣ್ಲಿಕ್ಕೆ ಅನ್ನಿಲ್ಲ, ಇಷ್ಟೆಲ್ಲ ಕೊಟ್ಟು ಇಷ್ಟು ಗೌರವ ಕೊಟ್ಟಿ ಇಲ್ಲ, ನೀ ಕೊಟ್ಟಿದ್ದಕ್ಕೊಂದು ಧನ್ಯವಾದ ಅಂತ ಹೇಳಕ್ ಬಂದಿನ ಭಗವಂತನೇ ಅಂತ ಗುಡಿಗೆ ಹೋಗ್ಬೇಕು. ಇದು ಜೀವನದ ಸಾರ್ಥಕತೆ. ಇದು ಪ್ರಾರ್ಥನೆ ಅಷ್ಟು ಅದ್ಭುತ ಇತ್ತು. ಏನಂದ್ರ ಪಶ್ಯೇಮ ಶರದಶ್ಯ ಜೀವೇಮ ಶರದಶ್ಯತಂ, ಪಶ್ಯೇಮ ಶರದಶ್ಯತಂ ಜೀವೇಮ ಶರದಶ್ಯತಂ ಬುದ್ಧೇಮ ಶರದಶ್ಯತಂ ರೋಹೇಮ ಶರದಶ್ಯತಂ ಭೂಯಾಸಿ ಶರದಶ್ಯತಂ. ಮನುಷ್ಯನೇ, ಭಗವಂತನೇ ನನಗೆ 100 ವರ್ಷ ಬದುಕಬೇಕು. ಭಗವಂತನೇ ಈ ಭೂಮಿಯ ಮೇಲೆ ಹೆಂಗ ಬದುಕಬೇಕು 100 ವರ್ಷ ಅಂದ್ರೆ ನನ್ನ ಕಣ್ಣು ಒಳ್ಳೆಯದನ್ನು ನೋಡುತ್ತಿರಬೇಕು. ಈ ಜೀವನ ಏನೈತಲ್ಲ ಅನುಭವಗಳಿಂದ ಶ್ರೀಮಂತಗೊಳಿಸ್ತಿರ್ಬೇಕು. ನಾನು ನೋಡಬೇಕು, ಕೇಳಬೇಕು, ಮಾಡಬೇಕು, ನೋಡಿ ಕೇಳಿ ಮಾಡಿ ಜೀವನವನ್ನ ಸುಂದರಗೊಳಿಸಬೇಕು ಅಂತ ಋಷಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಪಶ್ಯೇಮ ಶರದಶ್ಯತಂ, ಭಗವಂತನೇ ಜಗತ್ತು ಅಂದ್ರೆ ಒಳ್ಳೆಯದು ಕೆಟ್ಟದ್ದು ಇರ್ತೈತಿ. ಒಂದ್ ಸ್ವಲ್ಪ ಒಳ್ಳೆಯದನ್ನ ನೋಡಿ ಸಂತೋಷ ಪಡೋದು ಜಗತ್ತಲ್ಲಿ. ಒಳ್ಳೆಯದು ಕೆಟ್ಟದ್ದು ಕೂಡ ಇರ್ತೈತಿ. ಈಗ ನೀವು ಜಗತ್ತಿದೆ ಇಲ್ಲಿ, ಇದು ಎಲ್ಲ ಇರ್ತೈತಿ. ದೀಪ ಇರ್ತೈತಿ, ದೀಪದ ಮ್ಯಾಲ ಬೆಳಕಿತ್ತು ಅಂದ್ರೆ ಅದು ಪಣತಿ ಬಿಡೋದು ಇಲ್ಲಣ ಇದ್ದೇ ಇರ್ತೈತಲ್ಲ, ಅದು ಪಣತಿ ಅಂತಿರ್ತೈತಿ. ಮನುಷ್ಯ ಅಂದ ಇಲ್ಲಣ ಐತಿ ನೋಡಿದ್ರು ಪಣತಿ ಬಿಡೋಕಂದ ಕರ್ರಗೈತಿ, ಅದು ಬದುಕಂತ ಪಣತಿ ಅಂತ ನೀ ಬರೀ ಹಿಂದ ನೋಡಿ ಬದುಕು ಕೆಡಿಸ್ಕೊಂಡು ಮ್ಯಾಲ ಬೆಳಕೈತಿ ನೋಡಿ ನನ್ನ ಹೃದಯದೊಳಗೆ ಬೆಳಕು ನೋಡಿ ಸಂತೋಷ ಪಡುವಂತ ಪಣತಿ ಹೇಳ್ತೈತಿ ನೋಡುದು. ಯಾಕಂದ್ರ ಮನುಷ್ಯನ ಕಣ್ಣ ಅಷ್ಟು ಕೆಟ್ಟೈತಿ. ಈಗ ನೀವು ಮನೆ ಕಟ್ತೀರಿ ನೋಡ್ರಿ, ಹೊಸದಾಗಿ ಮನೆ ಕಟ್ಟಿಸಿ ಇನ್ನೂ ಓಪನಿಂಗ್ ಆಗಿರೋದಿಲ್ಲ, ಎಲ್ಲ ಕಲರ್ ಗಿಲರ್ ಮಾಡಿ ಅದಕ್ಕೆ ಒಂದು ಕರೆ ಗೊಂಬಿ, ಮೆಣಸಿನ್ಕಾಯಿ, ನಿಂಬಿಕಾಯಿ ಕಟ್ತೀರಿ. ಎದಕ್ ಕಟ್ತಾರೆ ಅದು ಮನೆಗೆ? ಏನು ಕಲ್ಲು ಕೆಟ್ಟೈತೆ, ಏನ್ ನೀರ್ ಕೆಟ್ಟೈತೆ, ಏನ್ ಸಿಮೆಂಟ್ ಕೆಟ್ಟೈತೆ, ಕಬ್ಬಣ ಕೆಟ್ಟೈತೆ, ಏನ್ ಕೆಟ್ಟೈತೆ? ಎದಕ್ಕೆ ಕರೆ ಗೊಂಬಿ, ನಿಂಬಿಕಾಯಿ, ಮೆಣಸಿನ್ಕಾಯಿ ಕಟ್ಟ್ಯಾರ? ಕಲ್ಲು ಕೆಟ್ಟಿಲ್ಲ, ಮಣ್ಣು ಕೆಟ್ಟಿಲ್ಲ, ಆ ಮನೆ ನೋಡುವ ಕಣ್ಣು ಕೆಟ್ಟೈತೆ ಅಂತ ಇದನ್ನು ಕಟ್ಟಬೇಕಾಗಿತ್ತು ಹೊರತು ಏನೂ ಕೆಟ್ಟಿಲ್ಲ. ಅಲ್ಲಿ ನನಗೆ ಇಂಥದ್ದೊಂದು ಮನೆ ಆಗ್ಲಿಲ್ಲಲ್ಲಪ್ಪ ಅಂತ ನಮ್ಮ ಕಣ್ಣು ಕೆಟ್ಟ ಅಷ್ಟೇ. ಅದಕ್ಕೂ 100 ವರ್ಷ ಈ ಭೂಮಿಯ ಮೇಲೆ ಬದುಕು. ಹೆಂಗ ಬದುಕು ಅಂದ್ರ ಚಲೋದು ನೋಡ್ಕೊಂತ ಬದುಕು. ನೀನ್ ನೋಡಿದ್ರೆ ನಿನ್ನ ಬದುಕು ಶ್ರೀಮಂತ ಆಗಬೇಕು, ಜಗತ್ತು ಶ್ರೀಮಂತ ಆಗಬೇಕು. ಹಂಗ ನೋಡ್ರಿ. ಪಶ್ಯೇಮ ಶರದಶ್ಯತಂ ಜೀವೇಮ ಶರದಶ್ಯತಂ, 100 ವರ್ಷ ಸಂತೋಷದಿಂದ ಬದುಕು ಮನುಷ್ಯ. ಬುದ್ಧೇಮ ಶರದಶ್ಯತಂ, ಒಂದು 100 ವರ್ಷ ಮನುಷ್ಯ ಜ್ಞಾನವಂತನಾಗಿ ಬದುಕಬೇಕು, ವಿವೇಕಶೀಲನಾಗಿ ಬದುಕಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳಿದು ಬದುಕಬೇಕು ಭೂಮಿಯ ಮೇಲೆ. ಒಳಿತು ತಪ್ಪುಗಳನ್ನ ತಿಳಿದು ಬದುಕುವುದು ಭೂಮಿಯ ಮೇಲೆ ಇರ್ತದೆ. ಒಂದಿಷ್ಟು ಒಳ್ಳೆಯದು ಇರ್ತದೆ, ಕೆಟ್ಟದ್ದು. ಈಗ ಒಣಕ್ ಕುಂತೀವಿ ಅಂದ ಮೇಲೆ ಎಲ್ಲರೂ ಚಲೋದ ನಮ್ ಕಿವಿಗೆ ಬೀಳ್ತೈತಿ ಅಂತೆಲ್ಲ ಹೇಳಿ, ಒಮ್ಮೆ ಒಂದ್ ಚಲೋದ್ ಬೀಳ್ತೈತಿ, ಒಮ್ಮೆ ಕೆಟ್ಟದ್ದು ಬೀಳ್ತೈತಿ. ಬೀಳೋ ಶಬ್ದದ ಮೇಲೆ ಕುಂತೀವಿ ಅಂದ ಮೇಲೆ ಸ್ವಲ್ಪ ಬೀಳದ ಕಿವ್ಯಾಗ, ಸ್ವಲ್ಪ ಕಿವ್ಯಾಗ ಬೀಳ್ತಿರ್ತಾವೆ. ಹೆಂಗ್ ಸ್ವೀಕಾರ ಮಾಡ್ಬೇಕು ಅಂದ್ರೆ ಈಗ ನಿಮ್ಗೆ ಡ್ಯಾಮ್ ಐತಿ. ಇದಕ್ಕಿಂತ ಚಲೋ ಅಂದ್ರೆ ಈಗ ನೀವು ವಾಟರ್ ಫಿಲ್ಟರ್ ಮಾಡ್ತಾ ನೋಡ್ರಿ, ಈಗ ಫಿಲ್ಟರ್ ಬೆಡ್ಸ್ ಬಂದವ, ಆರೋ ಪ್ಲಾಂಟ್ ಅದಾವ. ಅದಕ್ಕೆ ಯಾಕೆ ಆರೋ ಪ್ಲಾಂಟ್ ತಂದ್ರು ಅಂದ್ರೆ ಡೈರೆಕ್ಟ್ ಹಂಗ ನೀವು ಅಕಸ್ಮಾತ್ ನೀರು ಕುಡಿದ್ರಿ ಅಂದ್ರ ಅದ್ರೊಳಗೆಲ್ಲ ಏನು ಕೆಮಿಕಲ್ಸ್ ಕಂಟೆಂಟ್ಸ್ ಇರ್ತಾವ, ಡೈರೆಕ್ಟ್ ಕುಡಿಯಂಗಿಲ್ಲ, ಫಿಲ್ಟರ್ ಮಾಡಿ ನೀರು ಕುಡಿಬೇಕು. ಫಿಲ್ಟರ್ ಮಾಡ್ಲಾರ್ದೆ ನೀರು ಕುಡಿದ್ರಿ ಏನ್ ತೊಂದ್ರೆ ಐತಿ? ಫಿಲ್ಟರ್ ಮಾಡ್ಲಾರ್ದೆ ನೀರು ಕುಡಿದ್ರಿ ಅಂದ್ರೆ ಮಂಡಿ ನೋವು ಬರ್ತೈತಿ. ಇದನ್ನ ಹಿಂಗ ತಿಳ್ಕೊಳ್ಳೋದು, ಫಿಲ್ಟರ್ ಮಾಡ್ಲಾರ್ದೆ ನೀರು ಕುಡಿದ್ರಿ ಅಂದ್ರೆ ಮಂಡಿ ನೋವು ಬರ್ತೈತಿ, ಮತ್ತು ಫಿಲ್ಟರ್ ಮಾಡ್ಲಾರ್ದೆ ಮಂದಿ ಹೇಳಿದ್ ಮತ್ತೆ ತಲೆಯಾಗಿ ತಗೊಂಡ್ರಿ ಅಂದ್ರೆ ತಲೆ ನೋವು ಬರ್ತೈತಿ. ಅಷ್ಟೇ ತಿಳ್ಕೊಳ್ಳೋದು. ನೀರು ಫಿಲ್ಟರ್ ಮಾಡಿ ಕುಡಿಬೇಕು, ಮಂದಿ ಮಾತು ಫಿಲ್ಟರ್ ಮಾಡಿ ತಗೋಬೇಕು ಅಷ್ಟೇ. ರೋಹೇಮ ಬುದ್ಧೇಮ ಶರದಶ್ಯತಂ ರೋಹೇಮ ಶರದಶ್ಯತಂ. ಮನುಷ್ಯನೇ ಈ ಭೂಮಿಯ ಮೇಲೆ ಚಲೋ 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 ಕೆಲಸ ಮಾಡ್ಕೊಂತ ಒಂದು 100 ವರ್ಷ ಎಂತಿಂತವ್ರು ಮಾಡಿದ. ಒಬ್ಬ ಬಿಹಾರದೊಳಗೆ ದಶರಥ ಮಾಂಜಿ ಅಂತಿದ್ದ. ದಶರಥ ಮಾಂಜಿ ಯೋಗಿ ಅಂತ ಯಾರಿಗಲ್ಲ, ನಿಮ್ಮ ಚೇರ್ಮನ್ ಎಷ್ಟು ಕೆಲಸ ಮಾಡ್ಯಾರ ಅವ್ರು ಹೇಳಕ್ಕೆ. ನನಗೆ ಸುಮ್ಮ ಕುಂತ್ರನ ತಲೆ ಕೆಡ್ತೈತಿ, ಅವ್ರು ಒಟ್ಟೆ ಏನಾರ ಮಾಡ್ತಾರೋ. ಅವ್ರ ಸರ್ನೇ ಮಾಡಿ ಚಂದ ಐತಿ, ಚರಂತಿ ಮಠ. ಈ ಸಂಸ್ಕೃತದೊಳಗ ಚರತಿ ಅನ್ನೋದೊಂದು ಕ್ರಿಯಾಪದ ಹೊರಬರುತ್ತೆ. ಚರತಿ, ಚರತ, ಚರಂತಿ ಅಂತ. ಚರತಿ ಅಂದ್ರೆ ಒಬ್ಬನ ನಡೆಯುವುದು, ಚರಂತಿ ಅಂದ್ರೆ ನಮ್ಮ ಕೂಡಿದ್ದವ್ರನ್ನೆಲ್ಲ ಮುಂದೆ ಹಾಕೊಂಡು ಹೋಗೋದಲ್ಲ, ಅವ್ರಿಗೆ ಚರಂತಿ
ಚರಂತಿ ಚರತಿ ಚರತ ಚರಂತಿ ಚರಂತಿ ಭಟ್ರು. ಅದಕ್ಕೊಬ್ಬ ಯೋಗಿ. ಯೋಗಿ ಅಂದ್ರೆ ಏನು? ಯೋಗಿ ಅಂದ್ರೆ ಎಲ್ಲ ಬಿಟ್ಟು ಸುಮ್ಮನೆ ಗವಿಯೊಳಗೆ ಕಣ್ಣು ಮುಚ್ಕೊಂಡು ಕುಂತವ್ರು ಅಷ್ಟೇ ಯೋಗಿಗಳಲ್ಲ. ಯೋಗಿ ಅಂತ ಯಾರಿಗಿರ್ಬೇಕು ಅಂದ್ರೆ ಅವು ಊಟ ಬಟ್ಟೆಯಿಂದಲ್ಲ, ಯಾರು ಈ ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ. ಲೋಕೋಪಯೋಗಿಗಳೇ ಅಂತ ಒಂದು ಕೆಲಸ ನಿಮ್ಮ ಸಂಘ ಮಾಡ್ತಾ ಇದೆ. ತುಂಬಾ ಹೆಮ್ಮೆ, ಅಭಿಮಾನ. ಇದು ಬೆಳೀಲಿ, ಇದು ನಮ್ಮೆಲ್ಲರ ಅಭಿಮಾನ ಅಂತ ಹೇಳಿ ತಮಗೆಲ್ಲ ವಂದಿಸಿ ನಮ್ಮ